शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಹೋದ್ವಾರ ನಾವೆಲ್ಲ ಕೃಷ್ಣನ ಹುಟ್ಟು ಮತ್ತು ಅವನ ಹುಟ್ಟಿದ ನಂತರ ಯಾರ್ಯಾರು ದುಷ್ಟರನ್ನು ಸಂಹಾರ ಮಾಡಿದ ಅಂತ ಕೇಳಿಸ್ಕೊತಾ ಇದ್ವಿ. ಅವನ ಸಂಹಾರ ಮಾಡಿರೋದು ಇಲ್ಲಿ ತನಕ ಬರೀ 2-3 ರಾಕ್ಷಸರಾಗಿರ್ಬೋದು. ಬಟ್ ಅವನು ಹುಟ್ಟು ಆಗಿರೋದೇ ದುಷ್ಟರ ಸಂಹಾರಕ್ಕಾಗಿ. ಅವನ ಪ್ರತಿಯೊಂದು ಅವತಾರದಲ್ಲೂ ಅವನು ಹುಟ್ಟೋದೇ ದುಷ್ಟತನ ಯಾವಾಗ ಅಧರ್ಮ ಹೆಚ್ಚಾಗತ್ತೆ ಅದನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಹುಟ್ಟೋದು. ಇದೇ ರೀತಿ ಇಲ್ಲಿ ಈಗ ಕೃಷ್ಣ ಹುಟ್ಟಿದ್ದಾನೆ, ಚಿಕ್ಕವನಿದ್ದಾನೆ. ನಾವು ನೋಡಿದ್ವಿ ಅವನ ಬಾಲ ಲೀಲೆಗಳನ್ನು ನೋಡಿದ್ವಿ ಹೋದ್ವಾರ, ಏನೇನು ಮಾಡ್ತಾ ಇದ್ದ ಅವನ ಚೇಷ್ಟೆ ಅಂತ. ಮನೆಗೆ ಯಶೋಧ ಮಾತೆಗೆ ಪ್ರತಿ ದಿವಸ ಬರೀ ಕೃಷ್ಣನ ಮೇಲೆ ಕಂಪ್ಲೇಂಟ್ಸೇ ಬರ್ತಾ ಇತ್ತು. ಆ ಕಂಪ್ಲೇಂಟ್ಸ್ ಕೇಳೋದೇ ಆಗೋಗಿತ್ತು ಅವಳಿಗೆ. ಯಶೋದೆ ಎಲ್ಲರಿಗೂ ನನ್ನ ಕೃಷ್ಣ ಹಾಗಲ್ಲ, ನನ್ನ ಕೃಷ್ಣ ಹಾಗಲ್ಲ ಅಂತ ಅವಳು ಮಗನ ಪರವಾಗಿ ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ವಿ. ಹೀಗೆ ಒಂದು ದಿವಸ ಯಶೋದೆ ಮಗುವನ್ನು ಹಾಲು ಕುಡಿಸ್ತಾ ಇದ್ಲು. ಕೃಷ್ಣ ಹಾಲು ಕುಡಿದು ಮಲಗಿಸಿ ಹೋಗಿದ್ಲಂತೆ. ಕೃಷ್ಣ ಎದ್ದಿದ್ದ ಮಲಗಿದಾನೆ ಅಂತೇಳಿ ಅವಳು ಹೋಗಿ ಅವಳ ಕೆಲಸವನ್ನು ಮಾಡ್ಕೋತಾ ಇದ್ಲು. ಕೃಷ್ಣ ಎದ್ದು ಏನು ಮಾಡ್ತಾನೆ, ಎದ್ದು ಅಡುಗೆ ಮನೆಗೆ ಹೋಗ್ತಾನೆ. ತಾಯಿ ಅಲ್ಲಿರಲಿಲ್ಲ. ಅಡುಗೆ ಮನೆಗೆ ಹೋಗಿ ಆಗಷ್ಟೇ ಬೆಣ್ಣೆ ಕಡಿದು ಬೆಣ್ಣೆಯನ್ನು ಒಂದು ಮಡಿಕೆಯಲ್ಲಿ ಇಟ್ಟಿದ್ಲಂತೆ. ಕೃಷ್ಣ ಹೋಗ್ತಾನೆ, ಕೈ ಹಾಕ್ತಾನೆ, ಬೆಣ್ಣೆ ತಿನ್ನಕ್ಕೆ ಶುರು ಮಾಡ್ತಾಳೆ. ತಾಯಿ ಹೊರಗಡೆ ಇದ್ದವಳು ಒಳಗಡೆ ಬರ್ತಾಳೆ. ಯಶೋದೆ ಒಳಗಡೆ ಬಂದ್ಬಿಟ್ಟು ಕೃಷ್ಣನನ್ನು ನೋಡಿ, ಇಷ್ಟು ದಿವಸ ಎಲ್ಲರೂ ನನಗೆ ಹೇಳ್ತಾ ಇದ್ದು ನೀನು ಬೆಣ್ಣೆ ಕದಿತೀಯಾ ಅಂತ, ಇವತ್ತು ನಾನೇ ಕಣ್ಣಾರೆ ನೋಡಿದ್ದೀನಿ ನೀನೇ ಕದ್ದಿರೋದು ಅಂತ, ನೀನು ಕದೀತಾ ಇದೆಯಾ ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ಅಮ್ಮ ನಾನು ಕದೀತಾ ಇಲ್ಲ, ಏನು ಮಾಡ್ತಾ ಇದೆಯಾ ಮತ್ತೆ, ನಿನ್ನ ಕೈ ಯಾಕೆ, ಆ ಪುಟ್ಟ ಕೈ ಯಾಕೆ ಬೆಣ್ಣೆ ಒಳಗಡೆ ಇದೆ ಅಂತ ಕೇಳ್ತಾಳಂತೆ. ಅಯ್ಯೋ ಇಲ್ಲಮ್ಮ, ಆ ಬೆಣ್ಣೆ ಒಳಗೆ ನಂದು ಉಂಗುರ ನೀನು ಹಾಕಿದ್ಯಲ್ಲ ಅದು ಒಳಗಡೆ ಹೊಟ್ಟೋಗಿದೆ, ಅದನ್ನು ತಕ್ಕೊಳ್ಳೋಕ್ಕೆ ನನ್ನ ಕೈ ಹಾಕಿದೆ. ಹೌದಾ, ಮತ್ತು ನಿನ್ನ ತುಟಿ ಮೇಲೆಲ್ಲ ಬೆಣ್ಣೆ ಇದೆ ಯಾಕೆ? ಅಯ್ಯೋ ಅದೇನಾಯಿತು ಗೊತ್ತಮ್ಮ, ಅಲ್ಲೇ ಒಂದು ಸುಳ್ಳು ಹೇಳೋದು. ಅಮ್ಮ ಏನಾಯಿತು ಗೊತ್ತಾ, ನೀನು ಈ ಉಂಗುರ ಕೊಟ್ಟಿದ್ದೆ, ನಾನು ಉಂಗುರ ಕೈಯಿಂದ ಹಿಂಗೆ ತೆಗೆದೆ, ಆ ಉಂಗುರ ಅದರೊಳಗೆ ಬಿತ್ತು, ಅದನ್ನು ನಾನು ಹುಡ್ಕಕ್ಕೆ ಹೋದೆ, ಆಗ ಒಂದು ನೊಣ ಬಂತು, ಅದು ನನ್ನ ತುಟಿ ಮೇಲೆ ಹಾರಾಡ್ತಾ ಇತ್ತು. ಆ ನೊಣವನ್ನು ನಾನು ಜರುಗ್ಸೋಕ್ಕೆ ಕೈಯಿಂದ ಹಿಂಗೆ ಮಾಡಿದಾಗ ಅಲ್ಲಿ ಬೆಣ್ಣೆ ತಟ್ಟಿದೆ ಅಂತ ಹೇಳಿದ್ನಂತೆ. ಇಲ್ಲೇ ಕೃಷ್ಣ ಸುಳ್ಳು ಹೇಳೋದು. ಬೆಣ್ಣೆ ಅಂತ ನಾವು ಏನು ಹೇಳ್ತೀವಿ, ಆ ಬೆಣ್ಣೆ ಯಾತಕ್ಕೆ ಬೆಣ್ಣೆ ಅಂತ ಹೇಳೋದು ಅಂದರೆ, ಬೆಣ್ಣೆಯೇ ನಮ್ಮ ಭಕ್ತಿ. ಅದನ್ನು ನಾವು ಅವನಿಗೆ ಅರ್ಪಿಸೋದಂತೆ. ಅವನು ಈ ರೀತಿ ಅಮ್ಮನ ಹತ್ರ ಸುಳ್ಳು ಹೇಳೋಕ್ಕೆ ಶುರು ಮಾಡ್ದ. ಸುಳ್ಳು ಹೇಳಿರೋದು, ಅಮ್ಮ ನಾನು ನಂಬೋದಿಲ್ಲ, ನೀನೇ ಬೆಣ್ಣೆ ಕದ್ದಿರೋದು, ನಿನ್ನನ್ನು ಬಿಡೋದಿಲ್ಲ ನಾನು ಇವತ್ತು ಅಂತ ಹೇಳಿದ್ಲಂತೆ. ಅಮ್ಮ ಇಲ್ಲ ನಾನು ಕದ್ದಿಲ್ಲ ಅಂತ ಅಲ್ಲಿಂದ ಓಡ್ ಹೋಗ್ತಾನಂತೆ. ಇವಳು ನಾನಿವತ್ತು ನಿನ್ನ ನಿಜ ಬಿಡಲ್ಲ, ನಾನು ಇಷ್ಟು ಕಷ್ಟಪಟ್ಟು ಈಗ ಬೆಣ್ಣೆ ಕಡ್ದು ಮಡಿಕೆಲಿ ಇಟ್ಟಿರೋದು ನೀನು ಕದ್ದಿದೀಯಾ, ನೀನು ಹೀಗೆ ಎಲ್ಲರ ಮನೆಗೆ ಹೋಗಿ ಕದೀತಾ ಇದೆಯಾ, ನಿನ್ನನ್ನು ನಾನು ಕಟ್ಟಾಕಬೇಕು ಇವತ್ತು ನಾನು ಅಂತ ಹೇಳ್ಬಿಟ್ಟು ಅವನನ್ನ ಓಡ್ ಹೋಗಿ ಇಟ್ಕೊಳಕ್ಕೆ ಹೋಗ್ತಾಳಂತೆ. ಸರಿ ಸಿಕ್ಬಿಡ್ತಾನೆ ಕೃಷ್ಣ. ಸಿಕ್ಬಿಟ್ಟಾಗ ಒರಳ್ಕಲ್ಲು, ಹಿಂದಿನ ಕಾಲದಲ್ಲಿ ಉದ್ದದ್ದು ಒರಳ್ಕಲ್ಲು ಇರ್ತಿತ್ತು, ಆ ಒರಳ್ಕಲ್ಲಿಗೆ ಕಟ್ಟಬೇಕು ಅಂತ ಅವ್ನು ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಹಗ್ಗವನ್ನು ಎತ್ಕೋತಾಳಂತೆ. ಆ ಹಗ್ಗ ಎತ್ಕೊಂಡು ಕಟ್ಟೋದಿಕ್ಕೆ, ಅವನಿಂದ ಚಿಕ್ಕ ಮಗು ಕಟ್ಟೋದಿಕ್ಕೆ ಹೋಗ್ತಾಳೆ. ಆ ಹಗ್ಗ ಇಷ್ಟುದ್ದ ಇದ್ದಿದ್ದ ಹಗ್ಗ ಅವನಿಗೆ ಕಟ್ಟಕ್ಕೆ ಹೋದರೆ 2 ಇಂಚ್ ಕಮ್ಮಿ ಆಯ್ತಂತೆ. ಇರು ನನಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಇನ್ನೊಂದು ಹಗ್ಗವನ್ನು ತೊಗೊಂಬರ್ತಾಳಂತೆ. ಆ ಹಗ್ಗ ತೊಗೊಂಬಂದು ಕಟ್ಟಕ್ಕೆ ಹೋಗ್ತಾಳೆ, ಅದು ಇನ್ನು 2 ಇಂಚ್ ಕಮ್ಮಿ. ಇನ್ನೂ ಬೇರೆ ಹಗ್ಗ ಏನಿದೆ ಮನೆಯಲ್ಲಿ ಅಂತ ಹುಡ್ಕೊಂಬರ್ತಾಳಂತೆ. ಎಲ್ಲ ಹಗ್ಗ ಹುಡ್ಕೊಂಬಂದು ಎಲ್ಲ ಹಾಕ್ತಾ ಇದ್ದಾಳೆ, 2 ಇಂಚ್ ಕಮ್ಮಿ ಆಗ್ತಾ ಇದೆ. ಲೋಕ ಪಾಲಕ ಅವನು, ಲೋಕ ರಕ್ಷಕ ಅವನು, ಜಗತ್ ಸೃಷ್ಟಿಕಾರ್ತ ಅವನನ್ನು ಕಟ್ಟಕ್ಕೆ ಹೋಗಿದ್ದಾಳೆ ಯಶೋದೆ ಮಾತೆ.
ಅವಳಿಗೆ ಸುಸ್ತಾಗೋಯ್ತಂತೆ. ಎಷ್ಟು ಕಟ್ಟಕ್ಕೆ ಹೋದ್ರೂ ಕಟ್ಟಕ್ಕಾಗ್ತಾ ಇಲ್ಲ, ಹಗ್ಗ ಎಷ್ಟು ತಂದರೂ ಹಗ್ಗ ಸಾರ್ತಾ ಇಲ್ಲ. ಏನಿದು ಯಾಕೆ ಅಂತ ಯೋಚನೆ ಮಾಡಿ ಸುಸ್ತಾಗೋಗಿ ಒಂಥರ ಕೃಷ್ಣ ಅನ್ಲಂತೆ. ಯಾವಾಗ ಅವಳು ಅವನಿಗೆ ಮೊರೆ ಹೋದ್ಲು ಆಗ ಅವನು ಕಟ್ಟೋದಿಕ್ಕೆ ಒಪ್ಕೊಂಡ. ಅಂದರೆ ಅವನು ಅವಳಿಗೆ ಕಟ್ಟಕ್ಕೆ ಸಹಾಯ ಮಾಡ್ದ. ಸರಿ ನಿಂಗೆ ಕಟ್ಟಮ್ಮ, ನಿಂಗೆ ಕಟ್ಟಬೇಕು ಅಂದ್ಕೊಂಡಿದ್ಯಲ್ಲ, ಮನಸ್ಸಲ್ಲೇ ಅಂದ್ಕೊಂಡ, ಕಟ್ಟು ಅಂತ ಹೇಳಿ ಕಟ್ಟಿದ. ಆವಾಗ ಹೇಳಿದ್ಲಂತೆ, ಅಬ್ಬಾ ಇವಾಗ ನಾನು ನಿನ್ನನ್ನು ಕಟ್ಟಾಗಿದೆ, ಈಗ ನಾನು ನನ್ನ ಕಾರ್ಯವನ್ನು ನಾನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವಳು ಕೆಲಸ ಮಾಡೋದಕ್ಕೆ ಹೋದ್ಲು. ಇವಾಗಾದರೂ ನನಗೆ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ, ನಿನ್ನ ಚೇಷ್ಟೆ ಕಮ್ಮಿ ಆಗತ್ತೆ ಅಂತ ಹೇಳಿ ಅವನನ್ನು ಕಟ್ಟಿಬಿಟ್ಟು ಹೋದ್ಲಂತೆ. ಕೃಷ್ಣ ಸರಿ ಅಮ್ಮ ಕಟ್ಟಿದ್ದಾಳೆ, ಕಟ್ಟಿರಲಿ ಅಂತ ಹೇಳಿ ಆ ಒರಳು ಕಲ್ ಮೇಲೆ ಎದ್ದು ಕೂತ್ಕೊಂಡಂತೆ. ಸ್ವಲ್ಪ ಹೊತ್ತು ಕೂತ್ಕೊಂಡ. ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು 2-3 ಪಕ್ಷಿಗಳು ಹಾರಾಡಿ ಬಂತು. ಆ ಪಕ್ಷಿಗಳ ಜೊತೆ ಮಾತಾಡಿದ್ನಂತೆ. ಆಮೇಲೆ ಮಂಗಗಳಿತ್ತಂತೆ, ಆ ಮಂಗ ಜೊತೆ ಆಟ ಆಡಿದ್ನಂತೆ. ಆಮೇಲೆ ಅವನಿಗೆ ಬೋರ್ ಆಗೋಕ್ಕೆ ಶುರು ಆಯಿತು. ಎಷ್ಟೊತ್ತು ಆ ಕಲ್ ಮೇಲೆ ಕೂತ್ಕೋಬೇಕು, ಆ ಒರಳು ಕಲ್ಲನ್ನೇ ಎಳ್ಕೊಂಡು ನಡಿಯೋಕ್ಕೆ ಶುರು ಮಾಡ್ದ. ನಡ್ಕೊಂಡು ಹಾಗೆ ಮನೆ ಬಾಗಿಲು ಹೊರಗಡೆ ಬರ್ತಾನಂತೆ. ಸಣ್ಣ ಕೃಷ್ಣ, ಪುಟ್ಟ ಹೆಜ್ಜೆ, ಪುಟ್ಟ ಕೈ. ಆ ಪುಟ್ಟ ಕೈ ಕಟ್ಟಿದೆ ಮೆತ್ತಿಗೆ. ಆ ಒರಳ್ಕೊಳ್ಳಿ ಎತ್ಕೊಂಡು, ನೀವು ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು, ಎತ್ಕೊಂಡು ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ದಂತೆ. ಬರ್ತಾ ಇದ್ದಾಗ ಹೊರಗಡೆ ಹೇಗೋ ಬಾಗಿಲು ದಾಟಿ ಹೊರಗಡೆ ಬಂದ. ಮನೆ ಎದುರಿಗೆ 1-2 ದೊಡ್ಡ ವೃಕ್ಷ ಇತ್ತಂತೆ. ತುಂಬ ದೊಡ್ಡ ಅರ್ಜುನ ಟ್ರೀ ಅಂತ ಹೇಳ್ತಾರೆ ಆ ವೃಕ್ಷ, ದೊಡ್ಡ ವೃಕ್ಷ ಇತ್ತಂತೆ. ಇದು ಕೃಷ್ಣನ ಲೀಲೆನೆ. ಆ ವೃಕ್ಷ ಇತ್ತಲ್ಲ, ಆ ವೃಕ್ಷದ ಮಧ್ಯದಿಂದ ಅವನು ಬಂದಂತೆ. ಮಧ್ಯದಿಂದ ಆ 2 ವೃಕ್ಷನೂ ಹೇಗಿತ್ತು ಅಂದರೆ ಟ್ವಿನ್ ಟ್ರೀ ಥರ. ಅಂದರೆ ಟ್ವಿನ್ ಅಂದರೆ 2 ಪಕ್ಕ ಪಕ್ಕನೇ ಇತ್ತು, 2 ಒಟ್ಟಿಗೆ ಒಂದೇ ಸಮ ಉದ್ದ ಆಗಿತ್ತು. ಅದ್ರ ಮಧ್ಯದಿಂದ ಅವನು ಬರಕ್ಕೆ ಬಂದಂತೆ. ಆ ಒರಳು ಕಲ್ಲು ಇಷ್ಟುದ್ದ. ಅಂದರೆ ಒರಳು ಕಲ್ಲು ಅಂದರೆ ಇಷ್ಟಿಷ್ಟೇ ಅಲ್ಲ, ಆಗ ಉದ್ದದ ಒರಳು ಕಲ್ಲು. ಆ ಒರಳು ಕಲ್ಲಲ್ಲಿ ಕುಟ್ಟುತ್ತಾರೆಲ್ಲ ಮಾಡ್ತಾರಲ್ಲ, ಆ ಥರ ಒರಳು ಕಲ್ಲು, ಅಷ್ಟುದ್ದ ಒರಳು ಕಲ್ಲು. ಅವನು ಚಿಕ್ಕವನು, ಅದರಲ್ಲಿ ಕೂತಿದ್ದಾನೆ. ಆ ಒರಳು ಕಲ್ಲನ್ನ ಅವನ ಜೊತೆಲೇ ಎಳ್ಕೊಂಡು ಬರ್ತಾ ಇದ್ದಾನೆ. ಆ 2 ಮರ ಪಕ್ಕದಲ್ಲಿದೆ. ಆ ಒರಳು ಕಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ ಮರಕ್ಕೆ. ಇಷ್ಟುದ್ದ ಒರಳು ಕಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಚಿಕ್ಕ ಮಗು ಅಷ್ಟು ದೊಡ್ಡ ಒರಳು ಕಲ್ಲನ್ನು ಎಳ್ಕೊಂಡು ಬಂದಿದೆ. ಒರಳು ಕಲ್ಲು ಸಿಕ್ಕಾಕೊಂಡಿದೆ. ಅವನು ಇದು ಮಾಡಿರೋದು ಒಂದು ಲೀಲೆ. ಆ ಒರಳು ಕಲ್ಲಿನಿಂದ ಆ ಮರವನ್ನು ಜೋರಾಗಿ ಎಳ್ಕೊಂಡು ಬರ್ತಾನಂತೆ. ಅವನು ಯಾವಾಗ ಆ ಒರಳು ಕಲ್ಲಿನಿಂದ ಮರವನ್ನು ಎಳ್ಕೊಂಡ್ಬರ್ತಾನೆ, ಆ ಮರ 2 ಬೇರ್ ಸಮೇತ ಎದ್ದು ಬಿತ್ತಂತೆ. ಬಿದ್ದ ಕೂಡಲೇ ಜೋರ್ ಸದ್ದು ಬಿದ್ದ ಕೂಡಲೇ ಅಗಾಧವಾದ ಬೆಳಕು ಬಂದು ಆ ಮರದಿಂದ 2 ಸುಂದರವಾದ ಪುರುಷರು ಎದ್ದು ಬಂದ್ರಂತೆ. ಅವರಿಬ್ಬರು ಕೃಷ್ಣನನ್ನು ನಮಸ್ಕಾರ ಮಾಡಿ, ಕೃಷ್ಣನನ್ನು ನೀನು ನಮ್ಮ ಶಾಪ ವಿಮೋಚನೆ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಕಾಶದಲ್ಲಿ ಹೋದ್ರಂತೆ. ಅಲ್ಲಿ ತನಕ ಅಲ್ಲಿದ್ದ ಜನರೆಲ್ಲ ಏನಾಯಿತು, ಈ ಶಬ್ದ ಯಾವುದು, ಏನು ಎಲ್ಲಿಂದ ಬಂದಿದೆ ಅಂತ ಓಡ್ ಬಂದ್ರಂತೆ. ಏನಾಯಿತು ಅಂತ ನೋಡೋದಕ್ಕೆ ಕೃಷ್ಣ ಆ ಕಲ್ಲನ್ನು ಕಟ್ಕೊಂಡು ಈ ಕಡೆ ಬಂದು ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇದ್ದಾನಂತೆ. ಹಿಂತಿರುಗಿ ಅವನಿಗೇನು ಗೊತ್ತೇ ಇಲ್ಲದೆ ಇರೋ ಹಾಗೆ ನೋಡ್ತಾ ಇದ್ದಾನೆ. ತಾಯಿ ಅವಳಿಗೆ ಒಂಥರ ಭಯ ಆಗೋಯ್ತು. ನಾನು ಕಟ್ಟಿದ್ದಕ್ಕೆ ಏನಾಗೋಯ್ತಪ್ಪ ಕೃಷ್ಣನ್ಗೆ ಅಂತ ಹೇಳಿ ಬಂದು ಕೂಡಲೇ ಆ ಹಗ್ಗವನ್ನು ಬಿಚ್ಚಿ ಕೃಷ್ಣನನ್ನು ಎತ್ಕೊಂಡ್ಲಂತೆ. ಅಲ್ಲಿದ್ದ ಮಕ್ಕಳೆಲ್ಲ ಓಡ್ ಬಂದ್ರಂತೆ. ಮಕ್ಕಳೆಲ್ಲ ಓದ್ಬಂಡು ನೋಡಿ ಕೃಷ್ಣ ಏನು ಮಾಡ್ದ ಗೊತ್ತಾ, ಆ 2 ಮರ ಇದೆಯಲ್ಲ ಅದನ್ನು ಜೋರಾಗಿ ಎಳ್ದ. ಆ 2 ಮರ ಬಿತ್ತು. ಅಲ್ಲಿಂದ 2 ಮನುಷ್ಯರು ಬಂದರು. ಆ ಮನುಷ್ಯರು ಕೃಷ್ಣನ ಹತ್ರ ಏನೋ ಮಾತಾಡಿದ್ರು, ಆಮೇಲೆ ಹೊಟ್ಟೋದ್ರು ಆಕಾಶಕ್ಕೆ ಅಂತ ಹೇಳಿದ್ರಂತೆ. ಅಲ್ಲಿದ್ದ ಜನರೆಲ್ಲ ಅಯ್ಯೋ ಈ ಮಕ್ಕಳಿಗೆ ಏನು ಗೊತ್ತಾಗತ್ತೆ, ಅವ್ರಿಗೇನೋ ಭ್ರಮೆ, ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಹೌದಾ ನಿಮ್ಗೆ ಗೊತ್ತಾಗಲ್ಲ ಮಕ್ಕಳೇ, ಏನೂ ಗೊತ್ತಿಲ್ಲ ನಿಮಗೆ, ನೀವು ಹೋಗಿ ಅಂತ ಅವ್ರನ್ನ ಕಳಿಸ್ಬಿಟ್ರಂತೆ. ಅವ್ರು ಹೇಳಿದ ಮಾತನ್ನು ಅವ್ರು ನಂಬಕ್ಕೆ ಹೋಗಲಿಲ್ಲ. ಅಲ್ಲಿ ನಡೆದಿದ್ದೇನು, ಶಾಪ ವಿಮೋಚನೆ ಆಯಿತು. ಆ ಕೃಷ್ಣ ಅವರಿಗೆ ಮಾತಾಡಿ ವರ ಕೊಟ್ಟು ವಾಪಸ್ ಕಳಿಸಿದ್ದು. ಈ ಮಕ್ಕಳು ಹೇಳ್ತಾ ಇದ್ರೆ ಈ ದೊಡ್ಡವ್ರು ಯಾರೂ ನಂಬಕ್ಕೆ ತಯಾರಿಲ್ಲ. ಈ ಥರ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲ, ಈ ಮಕ್ಕಳು ಏನೋ ಹೇಳ್ತಾ ಇದ್ದಾರೆ ಅಂತ. ಈ ಮಾತನ್ನು ಕೇಳಿಸ್ಕೊಂಡು, ಆ ಕೃಷ್ಣನ ಈ ಲೀಲೆಯನ್ನು ಕೇಳಿಸ್ಕೊಂಡು ಅಲ್ಲಿದ್ದ ಜನರೆಲ್ಲ ಕೇಳಿದ್ರಂತೆ, ಅಬ್ಬಾ ನಮ್ಮ ಕೃಷ್ಣನ ಮೇಲೆ ಯಾವ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ, ಅವನು ಮಾಡಬಾರದು ಕಾರ್ಯ ಅವನು
ಅವನನ್ನ ಎಷ್ಟು ನಾವು ಜೋಪಾನವಾಗಿ ನೋಡ್ಕೋತಾ ಇದ್ರು ಅವನಿಗೆ ಎಲ್ಲೋ ಹೋಗಿ ಏನೋ ಒಂದು ಆಗ್ತಾ ಇದೆ, ಅವನನ್ನ ನಿಜವಾಗ್ಲೂ ನಾವು ಕಾಯ್ಬೇಕು ಅಂತ ಎಲ್ಲ ದೃಷ್ಟಿ ತೆಗಿಯೋದೇನು, ಅವನನ್ನ ಎತ್ಕೊಂಡು ಮುದ್ದು ಮಾಡಿದ್ದೇನು, ಪ್ರತಿಯೊಬ್ರು ನಂದರಾಜ ಬಂದ್ಬಿಟ್ಟು ನಂದ ಗೋಪ ಬಂದ್ಬಿಟ್ಟು ಮಗುವನ್ನ ಎತ್ಕೊಂಡು ಅವನ ಕೈ ಕಾಲು ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡಂತೆ. ಹಬ್ಬ ಎಂಥ ಒಳ್ಳೆ ಸಮಯ, ಒಂದೇ ಒಂದು ಗಳಿಗೆ ಕೃಷ್ಣ ಈ ಕಡೆ ಬಂದ ಮೇಲೆ ಆ ಮರ ಬಿದ್ದಿದೆ, ಇಲ್ಲ ಅಂದರೆ ಏನಾಗೋದು, ಕೃಷ್ಣನ ಪ್ರಾಣ ಹೊಟ್ಟೋಗೋದು ಅಂತ ಇವರು, ಅದು ಬಿದ್ದಿರೋದೇ ಕೃಷ್ಣನಿಂದ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ಹೇಳಿದ್ರಂತೆ. ಈ ಕಥೆಯನ್ನು ಕೇಳಿಸ್ಕೊಂಡು ಪರೀಕ್ಷಿತ್ ರಾಜ ಕೇಳಿದ್ನಂತೆ, ಈ ಕಥೆಯನ್ನು ನೀನು ಹೇಳಿದ್ರಲ್ಲ ಶುಕಮಹಾಮುನಿಗಳೇ, ಆ ಇಬ್ಬರು ಪುರುಷರು ಯಾರು, ಆ ಪುರುಷರಿಗೆ ಶಾಪ ಯಾಕೆ ಬಂತು, ಮತ್ತು ಅವ್ರಿಗೆ ಈ ಶಾಪ ವಿಮೋಚನೆಯ ಕಥೆಯನ್ನು ನಮ್ಗೆ ಹೇಳಿ ಅಂತ ಕೇಳಿದ್ರಂತೆ. ಆಗ ಶುಕಮುನಿಗಳು ಹೇಳಿದ್ರಂತೆ, ಈ ಇಬ್ಬರು ಪುರುಷರು ಯಾರಿದ್ದಾರೆ ಅವರು ಕುಬೇರನ ಮಕ್ಕಳು. ಕುಬೇರನ ಮಕ್ಕಳು ನಳಕುಬೇರ ಮತ್ತು ಮಣಿಗ್ರೀವ ಅಂತ ಅವರಿಬ್ಬರ ಹೆಸರು. ಅವರಿಬ್ಬರಿಗೂ ನಮಗೆಲ್ಲ 3 ರೀತಿಯ ಮದಗಳಿರುತ್ತೆ. ಒಂದು ಹಣಮದ, ಅಂದರೆ ನಮ್ಮ ಹತ್ರ ಯಾವಾಗ ಜಾಸ್ತಿ ಹಣ ಬರುತ್ತೆ, ನಮ್ಮ ಹತ್ರ ಯಾವಾಗ ಜಾಸ್ತಿ ಆಸ್ತಿ ಇರುತ್ತೆ, ಆಸ್ತಿ ಮದ ಅಂತ ಹೇಳ್ತಾರಲ್ಲ ಆ ಥರ, ಅದು ಒಂದು. ಇನ್ನೊಂದು ವಿದ್ಯಮದ, ಯಾವಾಗ ಒಬ್ಬರಿಗೆ ನಾವು ಓದಿರೋದೇ ಜಾಸ್ತಿ, ನನಗೆ ಎಲ್ಲರಿಗಿಂತ ಜಾಸ್ತಿ ಗೊತ್ತು ಅಂತ ಮದ ಬರುತ್ತೆ, ಆ ಮದವನ್ನು ಧ್ವಂಸ ಮಾಡಬೇಕಂತೆ. ಇನ್ನೊಂದು ಮದ ಅಂದರೆ ಬೇರೆಯವರಿಗೆ ಗೌರವ ಕೊಡದೇ ಇರೋದು, ಒಂಥರ ಅಹಂಕಾರ ಅಂತಾರಲ್ಲ ಆ ಥರ. ಈ ಥರ ಮದಗಳು ಇರತ್ತಂತೆ, 3 ರೀತಿಯ ಮದ. ಈ ಮದವನ್ನು ಯಾವಾಗಲೂ ನಾವು ಹೇಗೆ ನಮ್ಮ ಕೈಯಲ್ಲಿ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಈ ನಲಕುಬೇರ ಮತ್ತು ಈ ಮಣಿಗ್ರೀವ ಅವರ ತಂದೆಯ ಹಣ ಏನಿತ್ತು ಅದರ ಮದ ಅವ್ರಿಗೆ ಹತ್ತಿತ್ತು. ಅವ್ರ ಹತ್ರ ತುಂಬ ಹಣ ಇದೆ ಅನ್ನೋ ಮದ ಇತ್ತು. ಒಂದು ದಿವಸ ಅವರು ಅವರ ಕುಬೇರ ರಾಜ್ಯದಲ್ಲಿ ಅವರು ನದಿಯಲ್ಲಿ ರಸಪಾನ ಅಂದರೆ ವಾರುಣಿ ಅಂತ ಒಂದು ಮದ, ಅದೇನೋ ಒಂದು ಕುಡಿಯೋ ಜಲ, ಆ ಜಲವನ್ನು ಕುಡಿದು ಹೆಣ್ಮಕ್ಳೊಂದಿಗೆ ಒಟ್ಟಿಗೆ ಮೌಜ್ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬಂದ್ರಂತೆ. ನಾರದರು ಬಂದಾಗ ಈ ಹೆಣ್ಮಕ್ಳೆಲ್ಲ ಯಾರು ಬೆತ್ತಲೇ ಇದ್ದರೂ ಅವ್ರಿಗೆಲ್ಲ ಗೊತ್ತಾಯ್ತಂತೆ. ಅವರೆಲ್ಲ ಆ ನದಿಯಿಂದ ಮೇಲ್ ಬಂದು ಬಟ್ಟೆ ವಸ್ತ್ರವನ್ನು ತಗೊಂಡು ಅವರನ್ನು ಮುಚ್ಕೊಂಡು ಅವರಲ್ಲಿಂದ ಹೋದರು. ಆದರೆ ಈ ಇಬ್ಬರು ಮಾತ್ರ ಮದದಲ್ಲೇ ತೇಲಾಡ್ತಾ ಇದ್ರಂತೆ. ನಾರದರು ಬಂದಿರೋದು ಅವ್ರಿಗೆ ಗೊತ್ತಾದರೂ ಅವರು ನಾರದರಿಗೆ ನಮಸ್ಕಾರ ಮಾಡಿಲ್ಲ. ನಾರದ ಮುನಿ ಅಂದರೆ ದೊಡ್ಡ ಮುನಿ ಅವರು ನಾರಾಯಣನ ಪ್ರಿಯ ಪಾತ್ರ ಮತ್ತು ಬ್ರಹ್ಮನ ಪುತ್ರ. ಅವನನ್ನು ನಮಸ್ಕಾರನೂ ಮಾಡಲಿಲ್ಲ, ಅವನನ್ನು ಏನೂ ಮಾಡಿಲ್ಲ. ಅವ್ರನ್ನ ಇದು ನಾವು ಗೌರವನ ತಲುಪಿಸ್ಬೇಕು, ಆ ಗೌರವ ಕೊಡಲಿಲ್ಲ. ಇದನ್ನು ನೋಡಿ ನಾರದರು ಹೇಳಿದ್ರಂತೆ, ನಿಮ್ಮ ಈ ಹಣಮದ ಏನಿದೆ ಅದು ನಿಮಗೆ ಕಮ್ಮಿ ಆಗಲೇಬೇಕು. ನೀವಿಬ್ಬರು ಈ ಕೂಡಲೇ ಗೋಕುಲದಲ್ಲಿ ಹೋಗಿ ಒಂದು ವೃಕ್ಷವಾಗಿ ಬೆಳಿಬೇಕು ಅಂತ ಅವರು ಅಲ್ಲಿ ಶಾಪ ಕೊಟ್ಟಿದ್ದು. ಆವಾಗ ಅವ್ರಿಗೊಂಥರ ಪ್ರಜ್ಞೆ ಬಂದು, ಅಯ್ಯೋ ನಮಗೆ ಈ ಶಾಪ ಬೇಡ, ಈ ಶಾಪ ವಿಮೋಚನೆ ಆಗಬೇಕು. ಆಗ ನಾರದರು ಹೇಳಿದ್ರಂತೆ, ನಿಮಗೆ ಈ ಶಾಪ ವಿಮೋಚನೆ ಆಗಬೇಕು ಅಂದರೆ ನಾರಾಯಣನಿಂದನೇ ಅದಾಗೋದು. ಅವನು ಯಾವಾಗ ಜನ್ಮ ಎತ್ತಿ ಭೂಮಿಗೆ ಬರ್ತಾನೆ ಆವಾಗ ನಿಮಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾರಂತೆ. ಈ ರೀತಿ ಆ ಮಣಿಗ್ರೀವ ಮತ್ತು ನಲಕುಬೇರ ಶಾಪದಿಂದ ವಿಮೋಚನೆ ಪಡೆದ್ರು. ಮತ್ತು ಅವರ ಮದ ಏನಿತ್ತು, ಹಣದ ಮದ ಏನಿತ್ತು, ಅದು ಕಮ್ಮಿ ಆಯ್ತಂತೆ. ಕಮ್ಮಿ ಆಗಿ ಅವರಿಗೆ ಆವಾಗ ಪಾಠ ಬಂದು ಆ ಪಾಠ ಕಲಿತು ಅವರು ವಾಪಸ್ ಹೋದರು. ಈ ಕಡೆ ಎಲ್ಲರೂ ಚರ್ಚೆ, ನಂದಗೋಪನ ರಾಜ್ಯದಲ್ಲಿ ಏನು ಕೃಷ್ಣನ ಮೇಲೆ ಈ ರೀತಿ ಹಲ್ಲೆಗಳು ನಡೀತಾ ಇದೆ, ಈ ರೀತಿ ಆಗ್ತಾ ಇದೆ, ನಾವೇನಾದರೂ ಒಂದು ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಒಂದು ದಿವಸ ಏನಾಯಿತು, ಒಂದು ಹಣ್ಣು ಮಾರೋ ಒಂದು ಹೆಂಗಸು ಬಂದ್ಲಂತೆ. ಅವಳು ಹಣ್ಣನ್ನು ಎತ್ಕೊಂಡು ಬುಟ್ಟಿಲಿ ಹಣ್ಣು ಅಂದ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ಲಂತೆ. ಕೃಷ್ಣ ಚಿಕ್ಕ ಮಗು, ಅವನು ಓಡಾಡ್ತಾ ಇದ್ದ ಅವನ ಮನೆ ಎದುರಿಗೆ. ಆ ಹಣ್ಣು ಮಾರೋಳನ್ನು ನೋಡ್ಬಿಟ್ಟು, ಅಮ್ಮ ನಂಗೆ ಹಣ್ಣು ಬೇಕು, ನಂಗೆ ಹಣ್ಣು ಕೊಡು ಅಂತ ಕೇಳಿದ್ನಂತೆ. ಅದಕ್ಕೆ ಅವಳು ಹೇಳಿದ್ಲಂತೆ, ನೋಡಪ್ಪ ನಾನು ಹಿಂಗೆ ಹಣ್ಣು ಕೊಡೋದ್ರ ಏನೂ ತಪ್ಪಿಲ್ಲ, ಆದರೆ ನೀನು ನನಗೆ ಧಾನ್ಯ ಕೊಡಬೇಕು. ಆವಾಗ ಕೃಷ್ಣನಿಗೆ ಅರಿವಾಯ್ತಂತೆ, ಓ ಹೌದು ಅಮ್ಮ, ನಂಗೆ ಗೊತ್ತು, ನಮ್ಮ ತಂದೆ ತಾಯಿ ಎಲ್ಲ ಯಾವಾಗಾದರೂ ಏನಾದರೂ ತಗೋಬೇಕಂದ್ರೆ ಧಾನ್ಯವನ್ನು ಕೊಟ್ಟು ಅದನ್ನು ತಗೋತಾರೆ. ಅಂದರೆ ಆಗೆಲ್ಲ ಬಾರ್ಟರ್ ಸಿಸ್ಟಮ್, ಅಂದರೆ ಒಂದು ಧಾನ್ಯವನ್ನು ಕೊಟ್ಟು ಅವ್ರಿಗೇನು ಬೇಕೋ ಅದು ತಗೋತಾ ಇದ್ರು. ಇದು ಕೃಷ್ಣ ಹೇಳಿದಂತೆ, ಹೌದು ನಾನು ನೋಡಿದ್ದೀನಿ, ನಮ್ಮ ತಂದೆ ತಾಯಿ ಕೊಟ್ಟು ಬಿಟ್ಟೆ ತಗೋತಾ ಇದ್ರು, ನಾನು ಧಾನ್ಯ ತರ್ತೀನಿ ನಿನಗೆ, ನಂಗೆ ಹಣ್ಣು ಕೊಡು ಅಂತ ಹೇಳಿದೆ. ಸರಿ ನೀನು ಧಾನ್ಯ ತಗೊಂಬಾ, ನಾನು ಕೊಡ್ತೀನಿ ಅಂತ ಹೇಳಿದೆ. ಓಡೋದ್ನಂತೆ, ಅಡುಗೆ ಮನೆಗೆ ಹೋದ್ನಂತೆ.
ಧಾನ್ಯದ ಡಬ್ಬ ಏನಿತ್ತು ಅದರೊಳಗೆ ಚಿಕ್ಕ ಕೈ, ಪುಟ್ಟ ಕೈ, ನಿಮಗೆ ಗೊತ್ತಿರಬೇಕು ಚಿಕ್ಕ ಮಗು ಕೈ, ಆ ಪುಟ್ಟ ಕೈಯಲ್ಲಿ 2 ಕೈ ಹಾಕ್ಬಿಟ್ಟು ಧಾನ್ಯ ಇಟ್ಕೊಂಡಂತೆ. ಸಣ್ಣ ಕೈಯಲ್ಲಿ ಎಷ್ಟು ಧಾನ್ಯ ಬರುತ್ತೆ, ಅದು ಬಂದು ಒಂದಿಷ್ಟು ಧಾನ್ಯ ಏನೋ ಬಂತು. ಆ ಧಾನ್ಯ ಬಂದಿದ್ದು ಅವನ ಮನೆಯಿಂದ ಗಲ್ ಗಲ್ ಗೆಜ್ಜೆನಾದ ಮಾಡಿಕೊಂಡು ಗುಂಡಿಗಿದ್ದಾನೆ ಕೃಷ್ಣ. ಆ ಗುಂಡಿಗಿರೋ ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಧಾನ್ಯ ಎಲ್ಲ ಕೆಳಗಡೆ ಸುರಿತಾ ಇದೆ. ಆ ಹಣ್ಣು ಮಾರೋಳು ಅಲ್ಲಿಂದ ದೂರದಿಂದ ನೋಡ್ತಾ ಇದ್ದಾಳಂತೆ ಆ ಮಗುವನ್ನು. ಇಷ್ಟು ಒಳ್ಳೆ ಮಗು, ಇಷ್ಟು ಮುದ್ದಾಗಿದೆ ನೀನು. ಆ ಧಾನ್ಯ ತರ್ತಾ ಇರೋದನ್ನೇ ನೋಡ್ತಾ ಇದ್ದಾಳೆ. ಏನಾಗತ್ತೆ, ಕೃಷ್ಣ ಅಲ್ಲಿಗೆ ಬರೋ ಅಷ್ಟಕ್ಕೆ 1-2 ಕಾಳು ಉಳಿದಿದೆ, 2 ಧಾನ್ಯ ಉಳಿದಿದೆ ಅಲ್ಲಿ. ಅಮ್ಮ ತಗೊಳ್ಳಿಮ್ಮ, ನಾನು ಧಾನ್ಯ ಕೊಟ್ಟಿದ್ದೀನಿ, ನನಗೆ ಈ ಹಣ್ಣು ತುಂಬ ಇಷ್ಟ, ನಂಗೆ ಹಣ್ಣು ಕೊಡು. ಕೈ ನೋಡ್ತಾಳಂತೆ, ಪಿಂಕ್ ಕೈ, ಗುಲಾಬಿ ಬಣ್ಣದ ಕೈ, ಇಷ್ಟು ಕೈ. ಆ ಕೈಯಲ್ಲಿ ಧಾನ್ಯನೇ ಇಲ್ಲ, 2 ಧಾನ್ಯ ಉಳಿದಿದೆ. ಹೌದಾ ಮಗು, ಕೊಡು ಅಂತ ಹೇಳ್ಬಿಟ್ಟು ಮುದ್ದು ಮಾಡಿ ಆ ಮಗುವನ್ನು 2 ಧಾನ್ಯ ತಗೊಂಡು ಆ ಮಗುವಿನ ಕೈ ತುಂಬ ಹಣ್ಣನ್ನು ಕೊಟ್ಲಂತೆ. ಕೃಷ್ಣನ ಕೈ ತುಂಬ ಹಣ್ಣು ಕೊಟ್ಲು. ಅವನ ಹಣ್ಣು ತಗೊಂಡು, ಅಮ್ಮ ಈ ಹಣ್ಣೆಲ್ಲ ನಂಗೆ ಕೊಟ್ಟಿಯಲ್ಲ, ತುಂಬ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಣ್ಣು ತಗೊಂಡು ಓಡೋದ. ಇವಳು ನೋಡ್ತಾಳಂತೆ ಸಾಲು ಧಾನ್ಯ ಚೆಲ್ಲಿರೋದು. ಅಯ್ಯೋ ಮಗು ಆಸೆ ಪಟ್ಟಿದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅವಳು ಹೋದ್ಲು. ಅವಳು ಮನೆ ಹತ್ರ ಹೋಗ್ತಾ ಇದ್ದಾಳಂತೆ, ಬುಟ್ಟಿ ಎತ್ಕೊಂಡು ಅವಳ ಮನೆಗೆ ಹೋದ್ಲಂತೆ. ಮನೆಗೆ ಹೋಗಿದ ತಕ್ಷಣ ಆ ಬುಟ್ಟಿ ಫುಲ್ ಭಾರ ಅಂದರೆ ಭಾರ. ಏನಾಗಿದೆ ಈ ಬುಟ್ಟಿಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿಸಿ ನೋಡ್ತಾಳೆ. ಬುಟ್ಟಿ ಭರ್ತಿ ರತ್ನಗಳು, ಆಭರಣಗಳು, ಎಲ್ಲ ಬುಟ್ಟಿ ಫುಲ್ ಆಭರಣ. ಅವನು ಕೊಟ್ಟಿದ್ದು 2 ಧಾನ್ಯವನ್ನು ಅದರೊಳಗೆ ಹಾಕಿದ್ಲಂತೆ. ಆ 2 ಧಾನ್ಯ ಈಗ ರತ್ನ, ಆಭರಣ, ಮುತ್ತು ಎಲ್ಲ ಅಲ್ಲಿತ್ತಂತೆ. ಏನು ಈ ಮಾಯೆ ಅಂತ ಅವಳಿಗೆ ಗೊತ್ತಾಗಿಲ್ಲ. ಇದರಲ್ಲಿ ನಮಗೆ ಸೂಚನೆ ಏನಂದರೆ, ಭಕ್ತಿ ಭಾವದಿಂದ ನಾವು ಅವನಿಗೆ ಏನಾದರೂ ಅರ್ಪಿಸಿದ್ರೂ ಸಾಕಂತೆ. ಅವನು ನಮಗೇನು ಬೇಕೋ ಅದಕ್ಕಿಂತ ಹೆಚ್ಚೇ ಕೊಡ್ತಾನಂತೆ ಅವನು. ಇದನ್ನು ಆ ಕಥೆಯಲ್ಲಿ ನಮಗೆ ಸೂಚಿಸೋದು. ಹೀಗೆ ಆ ಹಣ್ಣು ಮಾರೋಳು ಕತೆ. ಈಗ ಎಲ್ಲ ಜನರೆಲ್ಲ ಗೋಪಾಲರೆಲ್ಲ ಬಂದು ಸಭೆ ಸೇರಿದ್ರಂತೆ. ಸಭೆ ಸೇರಿಬಿಟ್ಟು ಹೇಳಿದ್ರಂತೆ, ನೋಡು ನಾವೆಲ್ಲ ಇವಾಗ ನಂದಗೋಪ ಅವನೇ ರಾಜ, ಅವನು ಕೂತ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲ ಹೇಳಿದ್ರಂತೆ. ಎಲ್ಲರೂ ಹೇಳಿದ್ರಂತೆ, ಬೇರೆಯವರೇ ಹೇಳಕ್ಕೆ ಶುರು ಮಾಡಿದ್ರಂತೆ, ನೋಡು ನಮ್ಮ ಕೃಷ್ಣ ನಮ್ಮ ಬಲರಾಮನ ಮೇಲೆ, ರಾಮನ ಮೇಲೆ ಏನೋ ದೊಡ್ಡ ಇದು ನಡೀತಾ ಇದೆ, ಸಂಚು ನಡೀತಾ ಇದೆ. ತುಂಬ ರಾಕ್ಷಸರು ಮತ್ತು ದುಷ್ಟ ಶಕ್ತಿಗಳು ಬಂದು ಅವರನ್ನು ಏನೋ ಮಾಡ್ತಾ ಇದ್ದಾರೆ. ನಾವು ಈ ಕೂಡಲೇ ಈ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಹೋಗಬೇಕು, ಈ ಜಾಗವನ್ನು ಬಿಟ್ಟು ಹೋಗಬೇಕು ಅಂತ. ಇದು ಯಾಕೆ ಹಿಂಗೆ ನಡೀತು ಅಂದರೆ, ಕೃಷ್ಣನಿಗೆ ಇಷ್ಟು ದಿವಸ ಗೋಕುಲದಲ್ಲಿ ಇದ್ದು, ಗೋಕುಲದಲ್ಲಿ ಏನಾಗೋಗಿದ್ದ ಅವನು, ಎಲ್ಲ ಕಡೆ ಹೋಗಿ, ಎಲ್ಲ ಮನೆಗೆ ಹೋಗಿ, ಎಲ್ಲ ಮನೆಯಲ್ಲಿ ತುಂಟತನ ಏನು ಮಾಡಬೇಕು ಅದೆಲ್ಲ ಮಾಡಾಗಿತ್ತು. ಅವನಿಗೆ ಇವಾಗ ಆ ಜಾಗ ಬೇಸರವಾಗಿತ್ತಂತೆ. ಅವನು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿತ್ತಂತೆ. ಅದಕ್ಕೆ ಈ ಸಭೆ ನಡೆಸಿರೋದು ಅವನು, ಆ ಕೃಷ್ಣನೇ ಈ ಸಭೆ ನಡೆಸಿರೋದು. ಎಲ್ಲರೂ ಇವಾಗ ಮಾತಾಡ್ಕೊಂಡ್ರಂತೆ, ನಾವು ಈ ಸಭೆಯನ್ನು ಈ ಜಾಗವನ್ನು ಬಿಟ್ಟು ಹತ್ತಿರದಲ್ಲೇ ಬೃಂದಾವನ ಇದೆ, ಆ ಬೃಂದಾವನಕ್ಕೆ ಹೋಗೋಣ ಅಂತ ಎಲ್ಲರೂ ಯೋಚನೆ ಮಾಡಿದ್ರಂತೆ. ಹೌದು, ಬೃಂದಾವನಕ್ಕೆ ಹೋದರೆ ಏನು ಅನುಕೂಲ ಏನು ಅಂತ ಎಲ್ಲ ಚರ್ಚೆ ಮಾಡಿದ್ರು. ಪಕ್ಕದಲ್ಲೇ ಗೋವರ್ಧನ ಗಿರಿ ಇದೆ. ಗೋವರ್ಧನ ಅಂದರೆ ಅದು ಒಂದು ಬೆಟ್ಟ. ಆ ಗಿರಿ ಆ ಬೆಟ್ಟದ ಹತ್ರನೇ ಇದೆ. ಆ ಬೆಟ್ಟದಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಮತ್ತು ಇದು ನಮಗೆ ಬೇಕಿರುವಂಥ ಆಹಾರಗಳು, ನಮ್ಮ ಹಸುಗಳಿಗೆ ಏನು ಬೇಕು ಹುಲ್ಲು ಕಡ್ಡಿಗಳೆಲ್ಲ ಚೆನ್ನಾಗಿ ಬೆಳೀತಾ ಇದೆ. ಅಲ್ಲಿಗೆ ಹೋದರೆ ನಮಗೆಲ್ಲ ಒಳ್ಳೆ ಹಣ್ಣು ಸಿಗತ್ತೆ, ಈ ಪ್ರಾಣಿಗಳಿಗೆ ನಮ್ಮ ಹಸುಗಳಿಗೂ ಆಹಾರ ಸಿಗತ್ತೆ, ಮಕ್ಕಳಿಗೂ ಆಡೋದಕ್ಕೆ ಜಾಗ ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ. ಅದರ ತೀರದಲ್ಲಿ ಯಮುನಾ ನದಿ ತೀರ ಇದೆ, ಯಮುನಾ ಕೂಡ ಪಕ್ಕದಲ್ಲೇ ಹರಿತಾ ಇದ್ದಾಳೆ, ಆ ಜಾಗಕ್ಕೆ ಹೋಗೋಣ ಅಂತ ಎಲ್ಲ ಮಾತಾಡಿದ್ರಂತೆ. ಸರಿ, ಎಲ್ಲರಿಗೂ ಒಪ್ಪಿಗೆ ಆಯಿತು, ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ. ಈಗ ಎಲ್ಲರೂ ಹೆಣ್ಮಕ್ಳೆಲ್ಲ ಒಳ್ಳೆಯ ವಸ್ತ್ರಗಳು, ರೇಷ್ಮೆ ಆಭರಣಗಳು, ರೇಷ್ಮೆ ವಸ್ತ್ರ ಆಭರಣಗಳು ಎಲ್ಲ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡೆಕೋರೇಟ್, ಅವ್ರು ಚೆನ್ನಾಗಿ ಶೃಂಗರಿಸ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ್ರಂತೆ. ನಿನ್ನೆ ಕರ್ವಾ ಚೌತ್ ಅಂತ ಹೇಳ್ತಾರೆ. ಹೆಣ್ಮಕ್ಳೆಲ್ಲ ಇವರೆಲ್ಲ ಯಾರು ಗುಜರಾತಿಗಳು, ಅವರೆಲ್ಲ ನಿನ್ನೆ ದಿವಸ ಆದಷ್ಟು ಅವ್ರ ಮದುವೆಯ ದಿವಸ ಹೇಗೆ ಶೃಂಗಾರವಾಗಿರ್ತಾರೆ ಆ ರೀತಿ ಶೃಂಗಾರವಾಗಿರ್ತಾರೆ, ತಯಾರಾಗಿರ್ತಾರೆ ನಿನ್ನೆ ದಿವಸ.
ಅದೇ ರೀತಿ ಈ ಹೆಣ್ಮಕ್ಳೆಲ್ಲ ನನ್ನ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅತಿಯಾಗಿ ಶೃಂಗಾರ ಮಾಡಿಕೊಂಡು ನಡೆಯಕ್ಕೆ ಶುರು ಮಾಡಿದ್ರಂತೆ. ಇಲ್ಲಿ ಇನ್ನೊಂದು ಏನು ಕತೆ ಅಂದರೆ, ಏನು ಈ ಭಾಗವತದಲ್ಲಿ ಬರ್ದಿರೋದೇನು ಅಂದರೆ, ಹೆಣ್ಣುಮಕ್ಕಳು ಬಣ್ಣ ಬಣ್ಣದ ಬಟ್ಟೆಯನ್ನು ತೊಡೆದು ಅವರೆಲ್ಲ ಅದನ್ನು ಉಟ್ಕೊಂಡು, ಮತ್ತು ಕಿವಿಯಲ್ಲಿ ಜುಮ್ಕೆಗಳು ಯಾಕೆ ಹಾಕೋತಾ ಇದ್ರು ಅಂದರೆ ಕೃಷ್ಣನನ್ನು ಆಕರ್ಷಿಸೋದಕ್ಕೆ. ಕೃಷ್ಣನಿಗೆ ಬಣ್ಣ ಬಣ್ಣ ಇದ್ದರೆ ಅವನು ನಮ್ಮನ್ನು ನೋಡ್ತಾನೆ, ಮತ್ತು ಜುಮ್ಕಿ ನಮ್ಮದು ಅಲ್ಲಾಡ್ತಾ ಇದ್ದರೆ ಅವನು ಅದನ್ನು ನೋಡ್ತಾನೆ, ಆ ಜುಮ್ಕಿಯನ್ನು ಮುಟ್ಟಕ್ಕಾದರೂ ಬರ್ತಾನೆ ಅಂತ ಹೇಳಿ ಅವನನ್ನು ಆಕರ್ಷಣೆ ಮಾಡೋದಕ್ಕೆ ಈ ರೀತಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡಿತಾ ಇದ್ರಂತೆ ಅವರು. ಇದೇ ರೀತಿ ಈಗಲೂ ಕೂಡ ನೀವು ನೋಡ್ಬೋದು, ಗರ್ಭ ಆಗಲಿ ಏನೇ ಆಗಲಿ ಅವರೆಲ್ಲ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡೇ ನೃತ್ಯ ಮಾಡೋದು ಆ ಕಡೆ ಎಲ್ಲ. ನಾವು ಅದಕ್ಕೋಸ್ಕರ ಅವನನ್ನು ಮೆಚ್ಚಿಸೋದಕ್ಕೋಸ್ಕರ ನಾವು ಆ ಥರ ಶೃಂಗಾರ ಮಾಡ್ಕೋಬೇಕಂತೆ ಅಂತ ಹೇಳ್ತಾರೆ. ಇವರೆಲ್ಲ ತಯಾರಾಗಿ ಹೆಣ್ಮಕ್ಳೆಲ್ಲ ಗಾಡಿ ಮೇಲೆ, ಚಿಕ್ಕ ಮಕ್ಕಳೆಲ್ಲ ಗಾಡೀಲಿ ಎಲ್ಲ ಕೂತ್ಕೊಂಡು, ಗಂಡಸರೆಲ್ಲ ಬಿಲ್ಲು ಬಾಣ ಕತ್ತೆ ಅದನ್ನೆಲ್ಲ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ಯಾಕಂದರೆ ಎಲ್ಲ ಕಾಡು ದಾರಿ, ಮಧ್ಯದಲ್ಲಿ ಏನಾದರೂ ಬಂದರೆ ಅದನ್ನೆಲ್ಲ ಈ ಹೆಣ್ಮಕ್ಳನ್ನೆಲ್ಲ ಇದು ಮಾಡಬೇಕು ಅಂತ ಅವ್ರ ಏನು ಆಭರಣಗಳಿದೆ, ಅವ್ರ ಮನೆಯಲ್ಲಿ ಏನು ಸಾಮಾನುಗಳಿದೆ ಅದೆಲ್ಲ ಗಾಡೀಲಿ ಕಟ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ್ರು. ಸುಮ್ಮನೆ ನಡೀತಾ ಇಲ್ಲ, ಪ್ರತಿಯೊಬ್ಬರು ಕೃಷ್ಣನ ಲೀಲೆಯನ್ನೇ ಹಾಡ್ಕೊಂಡು ಹೋದರು. ಕೃಷ್ಣ ಏನು ಮಾಡ್ದ ಚಿಕ್ಕೋನಿದ್ದಾಗ ಅದನ್ನೆಲ್ಲ ಒಂದು ಹಾಡಿನ ರೂಪದಲ್ಲಿ ಹಾಡೋಕ್ಕೆ ಶುರು ಮಾಡಿ ನಡೀತಾ ಇದ್ರಂತೆ. ಯಶೋದೆ ಮತ್ತು ರೋಹಿಣಿ, ರಾಮನ ಮತ್ತು ಕೃಷ್ಣನ ತಾಯಿ, ಅವರು ಗಾಡಿಯಲ್ಲಿ ಕೂತ್ಕೊಂಡ್ರಂತೆ. ಅವ್ರಿಗೂ ಕೂಡ ಈ ಕೆಲವರು ಹೆಣ್ಮಕ್ಳು ಕೆಳಗಡೆ ಇಳಿದು ನೃತ್ಯ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ರಿಗೂ ಹಂಗೆ ಹಾಡು ಹೇಳ್ಕೊಂಡು ಹೋಗ್ಬೇಕಂತ ಆಸೆ. ಆದರೆ ಕೃಷ್ಣ ಮತ್ತು ರಾಮನನ್ನು ಅವರು ಜೋಪಾನ ಮಾಡಬೇಕು. ಅದಕ್ಕೆ ಅವರಿಬ್ಬರು ಗಾಡಿಲೇ ಕೂತ್ಕೊಂಡು ಕೃಷ್ಣ ಮತ್ತು ರಾಮನನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ರಂತೆ. ಅವರು ಕೂಡ ಅವನ ಲೀಲೆಯನ್ನು ಹಾಡ್ತಾ ಇದ್ದಿದ್ದನ್ನು ಆನಂದ ಪಟ್ಕೊಂಡು ಹೋಗ್ತಾ ಇದ್ರಂತೆ. ಹೀಗೆ ಹೋಗಿ ಎಲ್ಲರೂ ಬೃಂದಾವನವನ್ನು ಸೇರಿದ್ದಾರೆ. ಈ ಬೃಂದಾವನ ಸೇರಿದಾಗ ಎಲ್ಲರೂ ಅವರಿಗೆ ಬೇಕಿರೋ ಜಾಗವನ್ನು ಆರಿಸ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಅವರ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಕೃಷ್ಣ ಮತ್ತು ಬಲರಾಮ ಇಳ್ದಿದ್ದ ಕೂಡಲೇ ಅವರವರ ಚೇಷ್ಟೆಯಲ್ಲಿ ಅವರು ಶುರು ಮಾಡಿದ್ರು. ಎಲ್ಲ ಏನೇನು ಕಟ್ಟುತ್ತಾ ಇದ್ದಾರೆ ಅವರೆಲ್ಲ ಅಲ್ಲಿ, ಕೃಷ್ಣ ನಂಗೆ ಅದು ತಂದುಕೊಡು, ಆ ಕೋಲ್ ತಂದುಕೊಡು, ಆ ಇದು ತಂದುಕೊಡು. ಅವನು ಜಗತ್ ರಕ್ಷಕ, ಅವನು ಆ ಕೋಲನ್ನು ಕಷ್ಟಪಟ್ಕೊಂಡು, ಏನೋ ತುಂಬ ಭಾರ ನರ್ತನೆ ಅವನು, ಅಲ್ಲಿ ಅವನು ಡ್ರಾಮಾ ಮಾಡ್ತಾ ಇದ್ದಿದ್ದು, ಕಷ್ಟಪಟ್ಕೊಂಡು ಕೋಲ್ ಎತ್ಕೊಂಡ್ಬರೋದು, ಎತ್ಕೊಂಡು ಹಬ್ಬ ಅಂದ್ಕೊಂಡು ಬಂದ್ಬಿಟ್ಟು ಅಪ್ಪ ತಗೋ ಅಂತ ಇಟ್ಟು ಕೈ ಹಿಂಗೆ ಮಾಡೋದಂತೆ. ಅದನ್ನೆಲ್ಲ ಬರೆದಿದ್ದಾರೆ, ಅದರಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಓದ್ತಾ ಇದ್ರೆ ನಮ್ಮ ಮುಂದೆ ಅದು ಹಂಗೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಹೀಗೆ ಎಲ್ಲರೂ ತಯಾರು ಮಾಡ್ಕೊಂಡಿದ್ದಾರೆ ಅವರು ಗುಡಿಸ್ಲೆಲ್ಲ. ಈಗ ಕೃಷ್ಣ ಒಂಚೂರು ದೊಡ್ಡವನಾಗಿದ್ದಾನೆ, ಒಂಚೂರು ದೊಡ್ಡವನು, ಜಾಸ್ತಿ ಅಲ್ಲ, ದೊಡ್ಡವನು 5 ವರ್ಷ ಇದ್ದವನು, ಒಂದು 6 ವರ್ಷನೋ ಏನೋ ಆಗಿದ್ದಾನೆ. ಅಮ್ಮ ಈಗ ಕೃಷ್ಣನ ಕೈಯಲ್ಲಿ ಕೆಲಸ ಮಾಡಿಸೋದು ಏನು, ಕೃಷ್ಣ ನಂಗೆ ಆ ಮಣೆ ತಂದುಕೊಡು, ಕೃಷ್ಣ ನಂಗೆ ಅದು ಸರಿ ಮಾಡಿಕೊಡು ಅಂತ ಹೇಳೋದು. ಕೃಷ್ಣ ಅಮ್ಮನ ಮಾತನ್ನು ಶಿರಸಾ ವಹಿಸ್ತಾ ಇದ್ದಂತೆ. ಅಮ್ಮ ಏನು ಹೇಳಿದ್ರು ಅದನ್ನು ಪಾಲಿಸ್ತಾ ಇದ್ದಂತೆ, ಯಾವ ಒಂದನ್ನು ಬಿಡ್ತಾ ಇರಲಿಲ್ಲ. ಆ ಮಣೆ ತಗೊಂಬ, ಮಣೆ ಭಾರ, ಆ ಮಣೆ ಭಾರವನ್ನು ಉಫ್ ಉಫ್ ಅಂದ್ಕೊಂಡು ಎತ್ಕೊಂಬರೋದು. ಎತ್ಕೊಂಬಂದು ಅಮ್ಮ ತಗೋ ತಗೋ ಅಂತ ಹೇಳೋದು. ಅಮ್ಮಂಗೆ ಭಯ, ಎಲ್ಲಿ ಏನಾಗೋಯ್ತು ಪಾಪ, ಕಾಲ ಮೇಲೆ ಬೀಳಿಸ್ಕೊಂಡ್ಬಿಡ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು ಓಡ್ಬಂದು ಅಯ್ಯೋ ಮಗು ಕೊಡು ಅಂತ ಎತ್ಕೊಳ್ಳೋದು. ಈ ರೀತಿ ಮಾಡ್ತಾ ಇದ್ದ. ತಂದೆ ಬಂದ್ಬಿಟ್ಟು ನನ್ನ ಪಾದುಕೆಗಳನ್ನು ಕೊಡೋ ಕೃಷ್ಣ ಅನ್ನೋದು. ಅವನ ಪಾದುಕೆ ಏನು ಮಾಡೋದಂತೆ ಗೊತ್ತಾ, ಅವನು ಏನು ರೇಷ್ಮೆ ವಸ್ತ್ರ ಇತ್ತು ಆ ವಸ್ತ್ರದಿಂದ ಎತ್ಕೊಂಡು ಒರೆಸ್ಬಿಟ್ಟು ಕೃಷ್ಣ ಜಗತ್ ರಕ್ಷಕ ಅವನ ತಂದೆಯ ಪಾದುಕವನ್ನು ಒರೆಸಿ ಆ ಪಾದುಕನ ತಲೆ ಮೇಲೆ ಇಟ್ಕೊಂಡು ತಗೊಂಡ್ಬಂದು ಕೊಡೋನಂತೆ. ಏನು ಪುಣ್ಯ ಮಾಡಿದ್ದಾರೆ ನಂದಗೋಪ ಮತ್ತು ಯಶೋದೆ, ಕೃಷ್ಣನ ಹತ್ರ ಸೇವೆ ಮಾಡಿಸ್ಕೊಂಡಿದ್ದಾರೆ. ನೀವೇ ಯೋಚನೆ ಮಾಡಬೇಕು, ಎಂಥ ಪುಣ್ಯವಂತರು ಅವರು. ಹೀಗೆ ಮಾಡ್ತಾ ಇದ್ದ. ಈಗ ದೊಡ್ಡವರಾಗಿದ್ದಾರೆ, ಒಂಚೂರು 6-7 ವರ್ಷ ಆಗಿದ್ದಾರೆ ಮಕ್ಕಳಿಗೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಈ ಗೋಗಳೇನಿದೆ ಈ ಗೋವನ್ನು ನೀವು ಮೇಯಿಸ್ಕೊಂಬರ್ಬೇಕು ಅಂತ ಕಳ್ಸೋಕ್ಕೆ ಶುರು ಮಾಡಿದ್ರಂತೆ. ಒಂಚೂರು ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣನಿಗೆ, ಇನ್ಮೇಲೆ ನೀನು ಇದನ್ನು ಮಾಡಬೇಕು ಅಂತ ಹೇಳಿ. ಕೃಷ್ಣ ಒಬ್ಬನೇ ಹೋಗಲ್ಲ, ಅವನ ಜೊತೆಲಿ ಅವನು ಇಡೀ ಹಿಂಡು ಬರೋದು, ಆ ಹಿಂಡೆಲ್ಲ ಬರೋದು. ಎಲ್ಲರೂ ಯಮುನಾ ಆ ಬೃಂದಾವನದ ಪಕ್ಕದಲ್ಲಿದ್ದ ಹತ್ರದಲ್ಲಿದ್ದ ಗೋವರ್ಧನ ಗಿರಿ ಹತ್ರ ಹೋಗೋದು,
ಅಲ್ಲಿ ಹಸುವನ್ನು ಮೇಯಿಸೋದು. ಈ ಕಡೆ ಕಂಸ ಹುಡುಕ್ತಾ ಇದ್ದಾನೆ, ಎಲ್ಲಿದ್ದಾನಪ್ಪ ನನ್ನ ಸಂಹಾರಕ ಎಲ್ಲಿದ್ದಾನೆ ಅಂತ. ಅವನೇನು ಮಾಡ್ತಾನೆ, ಈ ಹುಡ್ಕೊಂಬರ್ತಾ ಇದ್ದಾಗ ಅವನಿಗೆ ಎಲ್ಲೋ ವಿಷಯ ಗೊತ್ತಾಗತ್ತೆ, ಈ ನಂದಗೋಪಾಲ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಬಂದಿದ್ದಾರೆ ಅಂತ. ಆಗ ಅವನು ಮತ್ತೆ ಪ್ಲ್ಯಾನಿಂಗು, ಅಲ್ಲೇ ಇರಬೇಕು ನನ್ನ ಸಂಹಾರ ಮಾಡೋವನು, ಅವನನ್ನು ನಾವು ಸಾಯಿಸಬೇಕು, ಕೃಷ್ಣನನ್ನು ಸಾಯಿಸಬೇಕು ಅಂತ ಹೇಳಿ ಅವನು ಇವಾಗ ಅವರ ಸಭೆಯಲ್ಲಿ ಒಂದು ಚರ್ಚೆ ಮಾಡ್ತಾನಂತೆ, ಏನು ಮಾಡಬೇಕು, ಹೇಗೆ ಸಾಯಿಸಬೇಕು ಅಂತ ಹೇಳಿ. ಆಗ ಅಲ್ಲಿ ಬಕ ಅಂತ ಒಬ್ಬ ಬಕಾಸುರ, ಬಕ ಅಂತ ಒಬ್ಬ, ಅದು ಬಕಾಸುರ ಬೇರೆ, ಪಾಂಡವರು ಕೊಲ್ಲೋ ಬಕಾಸುರ ಬೇರೆ, ಬಕ ಅಂತ ಅವನ ಹೆಸರು, ಬಕ ಅಸುರ ಅವನು, ಬಕ ಅಂತ ಹೆಸರು ಅವನು. ಮತ್ತು ವೃತ್ರ ಅಸುರ, ಅವರಿಬ್ಬರು ಹೇಳ್ತಾರಂತೆ ನಾವು ಹೋಗಿ ಸಾಯಿಸ್ತೀವಿ ಅಂತ. ವೃತ್ರಾಸುರ ಹೇಳ್ತಾನಂತೆ ಫಸ್ಟ್ ನಾನು ಹೋಗ್ತೀನಿ, ನಾನು ಆ ಕೃಷ್ಣ ಎಲ್ಲಿದ್ದರೂ ನಾನು ಅವನನ್ನು ಕೊಲ್ತೀನಿ ಅಂಥೇಳಿ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಈಗ ಕೃಷ್ಣ ಈಗ ದೊಡ್ಡವನಾಗಿದ್ದಾನೆ, ಅವನು ಹಸುವನ್ನು ಮೇಯ್ಸಕ್ಕೆ ಕರ್ಕೊಂಬರ್ತಾ ಇದ್ದಾನೆ ಅಂತ. ಇವನೇನು ಮಾಡ್ತಾನಂತೆ, ವೃತ್ರಾಸುರ ಹಸುವಿನ ವೇಷವನ್ನು ಧರಿಸಿ ಆ ಹಸುವಿನ ಹಿಂಡೊಟ್ಟಿಗೆ ಅವನು ಹೋಗ್ತಾನಂತೆ. ಅಲ್ಲಿಗೆ ಹೋಗ್ಬಿಟ್ಟು ಅವನಿಗೇನು ಅಂದರೆ, ನಾನು ಹಸು ರೂಪದಲ್ಲಿ ಬಂದರೆ ನಾನು ಹಸು ಅಂತ ಯಾರಿಗೂ ನಾನು ರಾಕ್ಷಸ ಅಸುರ ಅಂತ ಯಾರಿಗೂ ಗೊತ್ತಾಗಲ್ಲ, ಸಮಯ ನೋಡಿಕೊಂಡು ಆ ಕೃಷ್ಣನನ್ನು ನಾನು ಕೊಲ್ಲಬೇಕು ಅಂತ ಬರ್ತಾನೆ. ಹಸುಗಳೆಲ್ಲ ಮೇಯ್ತಾ ಇದ್ದಾರೆ, ಕೃಷ್ಣ ದೂರದಿಂದನೇ ನೋಡ್ತಾನಂತೆ. ಒಂದು ಹಸು ಮಾತ್ರ ಕಪ್ಪಗಿದೆ, ಅಂದರೆ ತುಂಬ ಕಪ್ಪಗಿಲ್ಲ, ಒಂಚೂರು ಕಪ್ಪಗಿದ್ದಾನೆ. ಮತ್ತು ಅದರ ಗೆಜ್ಜೆ ನಾದ, ಅದಕ್ಕೆ ಕಟ್ಟಿದ ಗೆಜ್ಜೆ ನಾದ ಏನಿದೆ ಅದು ಬೇರೆ ಶಬ್ದ. ಕೃಷ್ಣನಿಗೆ ಗೊತ್ತಾಯಿತು. ಅವನು ಬಲರಾಮನ್ ನೋಡ್ತಾನಂತೆ, ಕಣ್ಣಲ್ಲೇ ನೋಡಿ ಹೇಳ್ತಾನೆ ನೋಡಲ್ಲಿ ಅಂತ. ಕಣ್ಣಲ್ಲೇ ಇದು ಸೈನ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾ ಇದ್ದಾನೆ, ನೋಡಲ್ಲಿ ಬಂದಿದ್ದಾನೆ, ಅಲ್ಲಿ ಒಬ್ಬ ಅಸುರ ಬಂದಿದ್ದಾನೆ, ಅವನು ನಾವು ಕೊಲ್ಲಬೇಕು ಇವಾಗ ಅಂತ. ಬಲರಾಮ ಹೇಳ್ತಾನಂತೆ ಮಾಡು ಮಾಡು, ನೀನು ಮಾಡು ನಿನ್ನ ಕೆಲಸ ನೀನು ಮಾಡು, ನಾನು ಇಲ್ಲಿ ಇರ್ತೀನಿ ಅಂತ. ಏನು ಮಾಡ್ತಾರೆ, ಈ ಎಲ್ಲ ಹಸುಗಳನ್ನು ಕೃಷ್ಣ ಬೇರೆ ಕಡೆ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋಗಾಗ ಅವನು ಹಿಂದೆನೇ ಹೋಗ್ತಾನಂತೆ ಅವ್ರ ಜೊತೆಲೆ. ಹೋಗ್ತಾ ಇದ್ದಂಗೆ ಈ ಒಂದು ಹಸು ಯಾವುದು ಬೇರೆ ಥರ ಇತ್ತು, ಆ ಹಸುವಿನ ಪಾದ, ಹಿಂದಿನ ಪಾದವನ್ನು, ಎರಡೂ ಪಾದವನ್ನು ಎತ್ಕೊಂಡು ತಿರುಗಿಸಿ, ಚಿಕ್ಕ ಮಗು ಆದ್ರೇನು 6-7 ವರ್ಷದ ಮಗು ಇಷ್ಟಿರ್ಬೋದು ಅಷ್ಟೇ, ಆ ಹಸುವನ್ನು ಎತ್ಕೊಂಡು ತಿರುಗಿಸಿ ಜೋರಾಗಿ ಎಸಿತಾನಂತೆ. ಜೋರಾಗಿ ಎಸ್ದಾಗ ಅದು ಆ ಪಕ್ಕದಲ್ಲಿದ್ದ ಮರವನ್ನು ತಟ್ಟಿ ಕೆಳಗಡೆ ಬಿದ್ದು ಸತ್ತೋಗತ್ತಂತೆ. ಸತ್ತೋಗಿ ಅವನ ಮುಖದಲ್ಲಿ, ಆ ಹಸುವಿನ ಮುಖದಲ್ಲಿ ಆ ರಾಕ್ಷಸ ಹಸುರನ ವೇಷ ಬರುತ್ತೆ. ಅಲ್ಲಿದ್ದ ಬಾಲಕರೆಲ್ಲ, ಬೇರೆ ಗೋಪ ಬಾಲಕರೆಲ್ಲ ಬಂದು ನೋಡ್ಬಿಟ್ಟು, ಓ ಕೃಷ್ಣ ಒಳ್ಳೆ ಕೆಲಸ ಮಾಡಿದೆ, ಕೃಷ್ಣ ಒಳ್ಳೆ ಕೆಲಸ ಮಾಡಿದೆ ಅಂತ ಎಲ್ಲ ತಟ್ಟಿ ಹೊಗಳಿದ್ರಂತೆ. ತಟ್ಟಿ ಹೊಗಳಿದಾಗ ಈ ಬಕ ಅನ್ನೋ ಹಸುರ ಅಲ್ಲೇ ಪಕ್ಕದಲ್ಲಿದ್ನಲ್ಲ, ಅವನು ಜೊತೆಲಿ ಬಂದಿದ್ನಲ್ಲ, ಅವನಿಗೆ ಗೊತ್ತಾಯಿತು ವೃತ್ರಾಸುರನ ಸಾಯಿಸಾಗಿದೆ ಅಂತ. ಅವನು ಇವಾಗ ನನ್ನ ಸರದೆ, ನಾನು ಇವನನ್ನು ಸಾಯಿಸಲೇಬೇಕಿವತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನದಿ ಇತ್ತಂತೆ, ಆ ಯಮುನಾ ನದಿ ಇತ್ತಲ್ಲ, ಆ ನದಿ ಹತ್ರ ಕೊಕ್ರೆ, ಬಕ ಕೊಕ್ರೆ ಆಕಾರ ಪಡೆದಂತೆ. ಹೇಗಿತ್ತು ಆ ಕೊಕ್ರೆ ಆಕಾರ ಅಂತ ಹೇಗೆ ಹೇಳಿದ್ದಾರೆ ಅಂದರೆ, ಇಂದ್ರನ ವಜ್ರಾಯುಧ, ಆ ಇಂದ್ರನ ವಜ್ರಾಯುಧ ಒಂದು ಬೆಟ್ಟವನ್ನು ಹೊಡೆದ್ರೆ ಆ ಬೆಟ್ಟದಿಂದ ಇಷ್ಟು ದೊಡ್ಡ ಬಕ ಅಂದರೆ ಕ್ರೇನ್, ಅಷ್ಟು ದೊಡ್ಡ ಕ್ರೇನ್ ಅಂದರೆ ಬಾತುಕೋಳಿ ಅಲ್ಲ, ಅದು ಕ್ರೇನ್ ಅಂತ, ಬಕ ಅಂತ, ಅಷ್ಟು ದೊಡ್ಡ ಬಕ ಅದು. ಇಷ್ಟು ಒಂಥರ ನೋಡಿದ್ರೇ ಭಯ ಆಗೋದಂತೆ, ಕಪ್ಪಗಿತ್ತು, ಅಷ್ಟು ದೊಡ್ಡ ಕ್ರೇನ್ ಅದು. ಅದ್ರ ಕ್ರೇನ್ ಅಂದರೆ ಅದ್ರ ಚೊಚ್ಚು ದೊಡ್ಡದಿರುತ್ತಲ್ಲ, ಅಷ್ಟು ದೊಡ್ಡ ಚೊಚ್ಚೆಲ್ಲ ಇದೆಲ್ಲ ಇತ್ತಂತೆ. ಅದನ್ನ ನೋಡಿ ಅಲ್ಲಿ ಇದ್ದಿದ್ದ ಮಕ್ಕಳೆಲ್ಲ, ಏನಿದು, ಎಲ್ಲಿಂದ ಬಂದ್ಬಿಡ್ತು, ಎಲ್ಲಿತ್ತು ಇದು, ಹೇಗೆ ಬಂತು ಅಂತ ಎಲ್ಲರೂ ಹೆದರ್ಕೊಂಡು ಹಿಂದೋಗ್ತಾ ಇದ್ರಂತೆ. ಕೃಷ್ಣ ಹೆದರ್ಬೇಡಿ ಅಂತ ಹೇಳೋ ಅಷ್ಟರಲ್ಲಿ ಆ ಬಕ ಏನು ಬಂದಿದ್ದ ತಕ್ಷಣ ಕೃಷ್ಣನನ್ನು ಬಾಯಿ ಒಳಗಡೆ ಹಾಕೊಂಡ್ಬಿಡ್ತಂತೆ. ಕೃಷ್ಣನನ್ನು ನುಂಗ್ಬಿಡ್ತು. ಕೃಷ್ಣನನ್ನು ನುಂಗಿದ ತಕ್ಷಣ ಅದು ಕೃಷ್ಣ ಅಂದರೆ ಯಾರು? ಪರಮಾತ್ಮ. ಅವನ ಜ್ವಾಲೆ ಏನಿದೆ, ಜ್ವಾಲೆ ಅಂದರೆ ಅವನ ಹೀಟ್, ಮೈಯಿನ ಹೀಟ್, ಅದು ಆ ಬಕನಿಗೆ, ಆ ಕ್ರೇನ್ಗೆ ಅದನ್ನು ತಡೆಯೋಕ್ಕಾಗಲಿಲ್ಲ ಅಂತೆ, ಆ ಬಾಡಿ ಹೀಟ್ ಆಫ್ ಕೃಷ್ಣ. ಯಾಕಂದರೆ ಅವನ ಜ್ವಾಲೆ, ಅವನೊಂದು ಜ್ವಾಲೆ. ಆ ಜ್ವಾಲೆ ಅದು ಗಂಟ್ಲಲ್ಲಿ ಯಾವಾಗ ಆ ಬಕನ ಗಂಟ್ಲಲ್ಲಿ ಹೋಗೋಕ್ಕೆ ಶುರು ಆಯಿತು, ಅವನ ಗಂಟ್ಲೆಲ್ಲ ಉರಿಯೋಕ್ಕೆ ಶುರು ಆಯ್ತಂತೆ.
ಉರಿತಾ ಇತ್ತು, ಎಷ್ಟು ಉರಿತಾ ಇತ್ತು ಅಂದರೆ ಅವನಿಗೆ ತಡಿಯೋಕ್ಕಾಗದೆ ಆ ಬಕ ಆ ಬಾಯಿಂದ ಹಿಂಗೆ ಅಲ್ಲಾಡಿಸಿ ಆ ಬಾಯಿಂದ ಹಂಗೆ ಉಗುಳಿದ್ನಂತೆ. ಕೃಷ್ಣ ಹೊರಗಡೆ ಬಂದಿದ್ದ ಕೂಡಲೇ ಈ ಕೃಷ್ಣನನ್ನು ಕುಕ್ಕಬೇಕು ಅಂತ ಹೇಳ್ಬಿಟ್ಟು ಕುಕ್ಕಕ್ಕೆ ಹೋಗಿತ್ತಂತೆ ಅದು ಬಾಯಿ ಹಾಕಿ. ಯಾವಾಗ ಬಾಯಿ ಹಿಂಗೆ ತೆಗೆದು ಆ ಕೃಷ್ಣನನ್ನು ಕುಕ್ಕಕ್ಕೆ ಹೋಯಿತು, ಕೃಷ್ಣ ಏನು ಮಾಡ್ದ, ಆ ಎರಡೂ ಬಾಯಿ ಏನಿದೆ ಆ ಕೊಕ್ಕರೆ ಎರಡೂ ಬಾಯನ್ನು ಸೀಳು ಮಾಡಿ ಅದನ್ನು ತುಂಡು ಮಾಡಿಬಿಟ್ನಂತೆ. ಅದನ್ನು 2 ಭಾಗ ಮಾಡಿಬಿಟ್ಟು ಈ ಕಡೆ ಒಂದು ಭಾಗ ಆ ಕಡೆ ಒಂದು ಭಾಗ ಬಿಸಾಕಿದ್ನಂತೆ. ಎಲ್ಲ ಮಕ್ಕಳಲ್ಲೇನಿದ್ರು ಚಪ್ಪಾಳೆ ತಟ್ಟಿದ್ರಂತೆ, ಕೃಷ್ಣ ಒಳ್ಳೆ ಕೆಲಸ ಮಾಡಿದೆ, ಅಯ್ಯೋ ನಾವು ಎದುರ್ಕೊಂಡ್ಬಿಟ್ಟಿದ್ವಿ, ನಿನ್ನನ್ನು ಹೊಟ್ಟೆ ಒಳಗೆ ಹಾಕೊಂಡ್ಬಿಟ್ಟ ಅಂತ ಹೇಳಿ. ಬಲರಾಮ ಎಲ್ಲ ನೋಡ್ತಾ ನಿಂತಿದ್ದಾನೆ. ಅವನಿಗೆ ಗೊತ್ತು ಅವನು ಅನಂತ ಶಯನ ಅಲ್ವಾ, ಅವನಿಗೆ ಗೊತ್ತು ಶೇಷ ಶಯನ ಅವನಿಗೆ ಗೊತ್ತು ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ. ಅವನು ಕೂಡ ಎಲ್ಲ ಮಕ್ಕಳೊತ್ತಿಗೆ ಚಪ್ಪಾಳೆ ತಟ್ಟುತ್ತಾ ಇದ್ದಾರೆ. ಎಲ್ಲರೂ ಅವರ ಅವತ್ತಿನ ಕೆಲಸ ಏನಿದೆ, ಡ್ಯೂಟಿ ಏನಿದೆ, ಹಸುವನ್ನು ಮೇಯಿಸೋದು ಅದು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೃಷ್ಣನ ಲೀಲೆಯನ್ನು ಹಾಡ್ತಾ ಇದ್ದಾರೆ. ಮನೆಗೆ ಬಂದರು ಎಲ್ಲ ಮಕ್ಕಳು ತಾಯಿ ಹತ್ರ, ಅಮ್ಮ ಇವತ್ತೇನಾಯ್ತು ಗೊತ್ತಾ, ಕೃಷ್ಣ ಒಂದು ಹಸುವನ್ನು ಎತ್ಕೊಂಡು, ಆ ಹಸು ಯಾರಂತಾನೆ ನಮ್ಗೆ ಗೊತ್ತಿಲ್ಲ, ಅದೆಲ್ಲಿಂದನೋ ಬಂದು ಸೇರ್ಕೊಂಡಿತ್ತು. ಎಲ್ಲ ಕತೆ ಹೇಳ್ತಾ ಇದ್ದಾರೆ, ನಡೆದಿದ್ದ ಕಥೆಯನ್ನೆಲ್ಲ ಗೋಪಿಕಾ ಸ್ತ್ರೀಯರಿಗೆ ಹೇಳ್ತಾ ಇದ್ದಾರೆ, ತಾಯಿಯಂದರಿಗೆ. ಆ ತಾಯಿಯಂದ್ರೆಲ್ಲ ಕಥೆಯನ್ನು ಹೇಗಿದ್ದಾರೆ ಹಾಗೆ ನಿಂತ್ಕೊಂಡು ಅವ್ರ ಕೆಲಸ ಏನಿದೆ ಎಲ್ಲ ಬಿಟ್ಟು ಕೇಳಿಸ್ಕೊತಾ ಇದ್ದಾರೆ. ಅಯ್ಯೋ ನಮ್ಮ ಮಗುಗೇನಾಯಿತು ಎಲ್ಲರೂ ಓಡ್ ಬಂದು ಕೃಷ್ಣನ ಯಶೋದೆಯ ಹತ್ರ ಬಂದು, ನಾವು ಕೃಷ್ಣನನ್ನು ನೋಡಬೇಕು, ಎಲ್ಲಿ ಕೃಷ್ಣ ಅಂತ ಎಲ್ಲ ಬಂದು ನೋಡ್ತಾ ಇದ್ದಾರಂತೆ. ಕೃಷ್ಣನಂದ ಒಂದು ಕೊಕ್ಕರೆ ನುಂಗ್ತಂತೆ, ಅದೇನಾಗಿದೆ ನೋಡಬೇಕು, ಹೇಗಿದ್ದಾನೆ ನಮ್ಮ ಕೃಷ್ಣ, ಹೇಗಿದ್ದಾನೆ. ಎಲ್ಲರಿಗೂ ಕೃಷ್ಣ ಮಗನಾಗಿದ್ದ ಅಲ್ಲಿ. ಎಲ್ಲರೂ ಅವನನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಬರೀ ಪ್ರೀತಿ. ಹೀಗೆ ಎಲ್ಲರೂ ಬಂದು ಕೃಷ್ಣನ ನೋಡ್ತಾ ಇದ್ದಾರೆ. ಕೃಷ್ಣ ನನಗೇನಾಗಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ನನಗೇನೂ ಆಗಿಲ್ಲ, ನೀವು ಯಾಕೆ ಯೋಚನೆ ಮಾಡ್ತಿದ್ದೀರ, ನನಗೇನೂ ಆಗಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಒಂದು ದಿವಸ ಕೃಷ್ಣ ಇದೆಲ್ಲ ಆಯಿತು, ಎಲ್ಲರೂ ಹೋದರು. ಕೃಷ್ಣ ಮತ್ತು ಬಲರಾಮ ಮಣ್ಣಲ್ಲಿ ಆಡ್ತಾ ಇದ್ದಾರೆ. ರೋಹಿಣಿ ಬಂದು ಕೃಷ್ಣ ಬಾಪ ಸ್ನಾನ ಮಾಡ್ಬಾ, ಇನ್ನೂ ಸ್ನಾನ ಮಾಡಿಲ್ಲ, ನಿನ್ನ ಅಣ್ಣ ರಾಮನನ್ನು ಕರ್ಕೊಂಬ, ಸ್ನಾನ ಮಾಡು, ಇವತ್ತು ನಿನ್ನ ಜನ್ಮ ನಕ್ಷತ್ರ, ಅಂದರೆ ತಿಂಗಳಲ್ಲಿ ಪ್ರತಿ ಜನ್ಮ ನಕ್ಷತ್ರ ಏನು ಬರುತ್ತೆ ಅಂದರೆ ಒಂದು ಹುಟ್ಟಿದಪ್ಪ, ನೀನು ಬಾ, ನೀನು ಸ್ನಾನ ಮಾಡು, ಅಭ್ಯಂಜನ ಮಾಡಬೇಕು, ನಿನ್ನನ್ನು ಇದು ಎಣ್ಣೆ ಸವರಿ ನಿನ್ನನ್ನು ಮಸಾಜ್ ಮಾಡಿ ಅಭ್ಯಂಜನ ಮಾಡಿಸ್ಬೇಕು, ಬಾ 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 ಅಂತ ಕರಿತಾ ಇದ್ದಾಳೆ. ರಾಮ ಬಾ, ಕೃಷ್ಣ ಬಾ ಅಂತ. ಅವರಿಬ್ಬರು ಕಿವಿಗೂ ಏನೂ ಕೇಳಿಸ್ಲಿಲ್ಲ. ಅವ್ರ ಪಾಡಿಗೆ ಅವ್ರ ಮಣ್ಣಲ್ಲಿ ಆಡ್ತಾ ಇದ್ದಾರೆ. ಈ ಕಡೆ ಕೇಳಿಸ್ಕೋತಾರಂತೆ, ಈ ಕಡೆ ನೋಡ್ತಾರಂತೆ ರೋಹಿಣಿನ, ಹಾಂ ಅಂತ ಹೇಳಂತೆ. ಮತ್ತು ಅವ್ರ ಕೆಲಸ ಏನಿದೆ ಅದನ್ನು ಆಡ್ತಾ ಇದ್ದಾರೆ. ರೋಹಿಣಿಗೆ ಸಾಕಾಯಿತು, ಒಳಗಡೆ ಬಂದು, ಯಶೋದೆ ನನ್ನನ್ನು ಅವ್ರಿಗೆ ಕರಿಯೋಕ್ಕಾಗ್ತಾ ಇಲ್ಲ, ನೀನೇ ಹೋಗಿ ಕರಿಬೇಕು, ನೀನು ಕರೆದ್ರೆ ಬರ್ತವೆ ಅಂತ. ಯಶೋದೆ ಬಂದು ಹೇಗೆ ಕರಿತಾಳಂತ ಅವಳು, ನನ್ನ ಪ್ರೀತಿಯ ಮಗು ಕೃಷ್ಣ, ನನ್ನ ಹೃದಯ ನೀನು ಬಾ, ನನ್ನ ಮಗನ ಅಣ್ಣನಾದ ಇವನು ರಾಮ ನೀನು ಬರಬೇಕು, ಇವಾಗ ನೀನು ಸ್ನಾನ ಮಾಡಬೇಕು. ನೋಡು ನಿನ್ನ ಸ್ನೇಹಿತರೆಲ್ಲ ಸ್ನಾನ ಮಾಡಿಕೊಂಡು ಒಳ್ಳೆಯ ಆಭರಣವನ್ನು ತೊಡ್ಕೊಂಡು ಎಲ್ಲ ಬಟ್ಟೆ ಒಳ್ಳೆ ಜಗಿಯುವಂಥ ಬಟ್ಟೆಯನ್ನು ತೊಡ್ಕೊಂಡು ಬಂದಿದ್ದಾರೆ, ನೀವು ಬನ್ನಿ, ನೀವು ತಯಾರಾಗಿ ಬನ್ನಿ ಅಂತ ಕರಿತಾಳಂತೆ. ಅವಳು ಎಷ್ಟು ಪ್ರೀತಿಯಿಂದ ಕರೆಯೋದು ಅಂದರೆ ಅದನ್ನು ಕೇಳಿಸಿದ ತಕ್ಷಣ ಕೃಷ್ಣನಿಗೆ ಮನಸ್ಸು ಹೋಗ್ತಾ ಇತ್ತಂತೆ. ಅಂದರೆ ನಮ್ಮ ಪ್ರೀತಿ ಏನಿದೆ, ನಾವು ಪ್ರೀತಿಯಿಂದ ಹೇಗೆ ನಾವು ಅವನನ್ನು ಕರಿತೀವಿ ಹಾಗೆ ನಮಗೆ ಅವನು ಹಾಗುಡುತ್ತಾನಂತೆ. ಅವಳು ಅಷ್ಟು ಪ್ರೀತಿಯಿಂದ ಕರಿತಾ ಇದ್ಲಂತೆ. ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಮತ್ತೆ ಕೃಷ್ಣ ಮತ್ತು ಬಲರಾಮ. ಆಗ ಅವಳು ಏನು ಮಾಡಿದ್ಲಂತೆ, ಅವ್ರ ಸ್ನೇಹಿತರು ಯಾರಿದ್ರು ಅವ್ರಿಗೆಲ್ಲ, ನೀವೆಲ್ಲ ಹೋಗ್ರಿ, ಈಗ ಸಾಕು ನೀವು ಆಟ ಆಡಿರೋದು, ನೀವೆಲ್ಲ ಹೋಗ್ರಿ, ಕೃಷ್ಣ ಸ್ನಾನ ಮಾಡಬೇಕು, ನಾನು ಕೃಷ್ಣನ ಕರ್ಕೊಂಡು ಹೋಗಿ ನೀವು ಹೋಗಿ ಅಂತ ಎಲ್ಲರನ್ನ ಕಳಿಸಿದ್ಲಂತ. ಅವಳು ಎಲ್ಲರನ್ನ ಕಳಿಸಿದ ಮೇಲೆ ಕೃಷ್ಣ ಮತ್ತು ರಾಮ ಬಂದು ನೋಡ್ತಾರೆ. ಎಲ್ಲ ಮೈಯೆಲ್ಲ ಮಣ್ಣು, ಮೈಯೆಲ್ಲ ಧೂಳು. ಆ ಧೂಳನ್ನೆಲ್ಲ ಅವಳು, ಅಷ್ಟು ಧೂಳಿದ್ರು ಇಬ್ಬರು ಮಕ್ಕಳು, ಅವಳದೇನು ವಸ್ತ್ರ ಇದೆ, ಮೇಲ್ವಸ್ತ್ರ ಏನಿದೆ ಅದನ್ನು ತೊಗೊಂಡ್ಬಿಟ್ಟು ಒರೆಸೋದಂತೆ, ಮುಖ ಎಲ್ಲ ಒರೆಸೋದು, ತಲೆ ಮೇಲೆಲ್ಲ ತಲೆ ಮೇಲೆಲ್ಲ ಏನು ಧೂಳು ಇತ್ತು ಅದನ್ನೆಲ್ಲ ಸವರಿ, ಬಾ ನೋಡು ಕೃಷ್ಣ ಹೆಂಗೆ ಮಾಡ್ಕೊಂಡಿದ್ದೆ ನಿನ್ನ ಮೈ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು
ಎಣ್ಣೆ ಕಾಸ್ಕೊಂಬಂದು ಎಣ್ಣೆಯನ್ನು ಸವರಿ ಚೆನ್ನಾಗಿ ಮಸಾಜ್ ಮಾಡಿ ಅವಳನ್ನ ಸ್ನಾನ ಮಾಡಿಸಿ ತಯಾರು ಮಾಡಿ ಕರ್ಕೊಂಬಂದಂತೆ. ನಂದರಾಜ ನೋಡ್ತಾನಂತೆ, 2 ಕಣ್ಣು ಅವನಿಗೆ ಸಾಲ್ತಾ ಇಲ್ಲ, ಕೃಷ್ಣನನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾನೆ. ಮಾಡಿ ಅವನು ಬಂದ್ಬಿಟ್ಟು, ಕೃಷ್ಣ ಏನಪ್ಪ ಎಲ್ಲೋಗಿದ್ದೆ, ನಾನು ನಿನಗೆ ಕಾಯ್ತಾ ಇದ್ದೀನಿ, ನಾನು ಊಟ ಮಾಡಬೇಕು, ನಿನ್ನನ್ನು ಕಾಯ್ತಾ ಇದ್ದೀನಿ, ಅಪ್ಪ ನೀನೀಗ ಊಟ ಮಾಡು ಅಂತ ಹೇಳಿದಂತೆ. ಹೀಗೆ ಕೃಷ್ಣನ ಲೀಲೆಗಳು ಅಗಾಧವಾದದ್ದು. ಈ ಲೀಲೆಯನ್ನು ಕೇಳಿದ್ರೇ ಸಾಕು. ನಮ್ಮ ಈ ಲೀಲೆಯನ್ನು ಏನು ಹೇಳ್ತಾರೆ ಅಂದರೆ, ರಾಮಾಯಣದಲ್ಲಿ ಹನುಮಂತ ರಾಮ ನಾಮ ಜಪದಿಂದ ಅವನಿಗೇನು ಬೇಕು ಅವನ ಭಕ್ತಿಯನ್ನು ತೋರಿಸ್ತಾ ಇದ್ದ. ಇಲ್ಲಿ ಗೋಪಿಯರು ಅವರು ಪ್ರೀತಿಯಿಂದ ಭಕ್ತಿ ತೋರಿಸ್ತಾ ಇದ್ರು ಕೃಷ್ಣನನ್ನು. ಈ ಲೀಲೆಯನ್ನು ಏನಿದೆ ನಾವು ಓದಿದ್ರೆ ಅವರಿಬ್ಬರು ಮಾಡಿರೋ ಭಕ್ತಿಗೆ ಸಮಾನ ಅಂತ ಇದು. ಈ ಕೃಷ್ಣ ಲೀಲೆಗಳೇನಿದೆ, ಈ ಕೃಷ್ಣ ಲೀಲೆ ನಾವು ಎಷ್ಟು ಕೇಳ್ತೀವಿ, ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳಿದ್ರು ಕೂಡ ಅದು ನಮಗೇನೆಂದರೆ, ಅದು ಆಂಜನೇಯನ ಭಕ್ತಿ ಏನಿದೆ ರಾಮನಿಗೆ, ಆ ಗೋಪಿಕಾ ಸ್ತ್ರೀಯರ ಭಕ್ತಿ ಏನಿದೆ ಕೃಷ್ಣನಿಗೋಸ್ಕರ, ಅದ್ರ ಸಮ ಅಂತೆ ಅದು. ಅದಕ್ಕೆ ಕೃಷ್ಣ ಲೀಲೆಯನ್ನೇ ಕೇಳಬೇಕು ಅಂತ ಹೇಳ್ತಾರೆ. ಕೆಲವರು ಭಾಗವತ ಒಂದು ಸಪ್ತಾಹ ಅಂತ ಮಾಡ್ತಾರೆ, ಅದಲ್ಲದೆ ಕೃಷ್ಣ ಲೀಲೆಯನ್ನೇ ಹೇಳ್ತಾರೆ ಕೆಲವು ಕಡೆ. ಕೃಷ್ಣ ಲೀಲೆ, ಯಾಕಂದರೆ ಈ ಕೃಷ್ಣ ಲೀಲೆ ಕೇಳೋದೇ ನಮಗೆ ಪುಣ್ಯ ಅಂತೆ. ಅದು ಕೇಳೋದಕ್ಕೂ ಕೂಡ ಅರ್ಹತೆ ಇರಬೇಕಂತೆ, ಎಲ್ಲರಿಗೂ ಕೇಳಿಸ್ಕೊಳ್ಳೋಕ್ಕೂ ಅದು ಅವಕಾಶ ಸಿಗೋದಿಲ್ಲ ಅಂತೆ. ಎಷ್ಟೋ ಜನರಿಗೆ ಎಷ್ಟೋ ಕೃಷ್ಣನ ಲೀಲೆಗಳು ನಮಗೆ ಗೊತ್ತೇ ಇಲ್ಲ. ಆ ಬಂಡಿಯ ಕತೆ, ಶಕಟಾಸುರನ ಕತೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ಅದು ನಮ್ಮ ಪಾಪ ಯಾವಾಗ ಕಳಿಬೇಕು ಆವಾಗ ನಮಗೆ ಆ ಕತೆಗಳು ಬರುತ್ತಂತೆ. ಇಲ್ಲ ಅಂದರೆ ಅಲ್ಲಿ ತನಕ ನಮಗೆ ಆ ಕತೆ ಸಿಗೋದು ಇಲ್ಲ, ಅದಕ್ಕೆ ಕತೆ ನಮಗೆ ಕೇಳೋಕ್ಕೂ ಬರೋದಿಲ್ಲ ಅಂತ. ಅದಕ್ಕೋಸ್ಕರ ಈ ಕೃಷ್ಣ ಲೀಲೆಯನ್ನು ಕೇಳಿಸ್ಕೊಳ್ಳೇಬೇಕು ನಾವು ಅಂತ ಹೇಳ್ತಾರೆ. ಹೀಗೆ ನೆಕ್ಸ್ಟು ಅಘಾಸುರ ಅನ್ನೋ ಒಬ್ಬ ರಾಕ್ಷಸ. ಆ ರಾಕ್ಷಸನ್ನು ಕೃಷ್ಣ ಹೇಗೆ ಕೊಲ್ತಾನೆ, ಎಲ್ಲ ದುಷ್ಟ ಸಂಹಾರನೇ ಅವನ ಕಾರ್ಯ. ಈಗ ಆ ದುಷ್ಟ ಸಂಹಾರ ಚಿಕ್ಕವನಾದಾಗಿಂದನೇ ಮಾಡ್ಕೊಂಬಂದಿದ್ದಾನೆ. ಈ ಅಘಾಸುರನ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೇ ನಮಃ, ಹರೇ ನಮಃ.